ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅತಿಯಾಗಿ ಪ್ರಬಲುತ್ತಿರುವ ಪಾಪ ಪ್ರಪಂಚದ ಮೇಲೆ ದೇವರ ರೌದ್ರವು. ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ಈ ಕೊನೆ ದಿನಗಳಲ್ಲಿ ದೇವರ ರೌದ್ರತೆಯನ್ನು ನಾವು ನೋಡ್ತಾ ಇದ್ದೀವ. ದೇವರ ರೌದ್ರತೆ ನಮಗೆ ಅರ್ಥ ಆಗ್ತಾ ಇದೆಯಾ ಎನ್ನುವುದು ಒಂದು ಸಾರಿ ಆಲೋಚನೆ ಮಾಡಬೇಕು. ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರು ಯೇಸು ಕ್ರಿಸ್ತರನ್ನು ಹೇಗೆ ಪರಿಚಯ ಮಾಡಿದ್ದಾರೆ ಅಂತ ನೋಡುವಾಗ, ಯೇಸು ಕ್ರಿಸ್ತರು ಕರುಣಾಮಯನು, ದಯಾಸಾಗರನು. ತಂದೆಯಾದ ದೇವರು ಕೂಡ ಕರುಣಾಮಯ, ದಯಾಸಾಗರನು, ಪ್ರೀತಿ ಸ್ವರೂಪನು. ದೇವರು ಪ್ರೀತಿ ಸ್ವರೂಪನು, ಅದು ನಿಜ. ಅದೇ ಪ್ರಕಾರ ದೇವರು ರೌದ್ರವುಳ್ಳಾತನು. ದೇವರು ರೌದ್ರವುಳ್ಳಾತನು ಎಂದು ಈ ಪ್ರಪಂಚಕ್ಕೆ ಅರ್ಥ ಆಗಿಲ್ಲ. ಬಿರುಗಾಳಿ ಬಂದಾಗ, ಇಲ್ಲ ಸುಂಟರಗಾಳಿ ಬಂದಾಗ, ಗಾಳಿ ರೌದ್ರವಾಗಿದೆ, ಕೋಪದಲ್ಲಿದೆ, ವಾಯುದೇವರು ಕೋಪದಲ್ಲಿದ್ದಾನೆ. ಮಳೆ ಜಾಸ್ತಿ ವಿಪರೀತವಾಗಿ ಬರುವಾಗ ಮಳೆರಾಯ ಅಲ್ಲೋ ಕಲ್ಲೋಲ ಮಾಡ್ತಾ ಇದ್ದಾನೆ. ಅಲ್ಲೋ ಕಲ್ಲೋಲ ಮಾಡ್ತಾ ಇದ್ದಾನಂದರೆ ಮಳೆರಾಯನಿಗೆ ಕೋಪ ಬಂದಿದೆ, ಉಗ್ರನಾಗಿದ್ದಾನೆ. ಮಾಧ್ಯಮದವರು ನಡೆಯುವಂಥ ಅಪಘಾತಗಳನ್ನು, ನಡೆಯುವಂಥ ಉಪದ್ರವಗಳನ್ನು ನೋಡಿ ಒಬ್ಬೊಬ್ಬರು ಒಂದೊಂದು ಟೈಟಲ್ ಇಟ್ಟು ಪರಿಚಯ ಮಾಡ್ತಾ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಅಂಶವನ್ನು, ಒಂದು ಟೈಟಿಲ್. ವಿಪರೀತವಾಗಿ ಮಳೆ ಬಂದಾಗ ಅದಕ್ಕೊಂದು ಟೈಟಿಲ್ ಕೊಡ್ತಾರೆ. ಯಾಕೆಂದರೆ ಟೈಟಿಲ್ ಇಟ್ಟು ಮಾತಾಡೋದು ಇವರಿಗೆ ಸುಲಭ. ಆದರೆ ಅದರ ಹಿಂದೆ ಯಾರಿದ್ದಾರೆ ಎನ್ನುವಂಥ ಸಂಗತಿ ಈ ಪ್ರಪಂಚಕ್ಕೆ ಇವಾಗಲೂ ಕೂಡ ಅರ್ಥ ಆಗಿಲ್ಲ. ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಅತ್ಯಧಿಕವಾಗಿ ಪ್ರಬಲವಾಗ್ತಾ ಇದೆ ಯಾವುದು ಅಂತ ನೋಡುವಾಗ ಪಾಪವು. ಪಾಪ ಅಂದ್ರೇ ಸರಿ ಗೊತ್ತಿಲ್ಲ ಜನರಿಗೆ. ಪಾಪ ಅಂದ್ರೂ, ದುಷ್ಟತನ ಅಂದ್ರೂ, ಘೋರ ಕೃತ್ಯಗಳು ಅಂದ್ರೂ ಇವು ಬಳಸ್ತಾ ಇರ್ತಾರೆ. ಆದರೆ ಅದರ ಹಿಂದೆ ನಡೆಯುವಂಥ ಘಟನೆಗಳನ್ನು ಕುರಿತು ಮರಿತಾ ಇದ್ದಾರೆ, ಮರೆ ಮಾಡ್ತಾ ಇದ್ದಾರೆ. ದೊಡ್ಡದಾಗಿ ಯೋಚನೆ ಮಾಡ್ತಾ ಇಲ್ಲ. ಮನುಷ್ಯನು ಹಾಗೆ ತಯಾರಾಗಿದ್ದಾನೆ. ಅತಿಯಾಗಿ ಪ್ರಬಲುತ್ತಿರುವ ಪಾಪ ಪ್ರಪಂಚದ ಮೇಲೆ ದೇವರ ರೌದ್ರವು ಅಂದಾಗ, ಅತಿಯಾಗಿ ಪಾಪವು ಪ್ರಬಲುತ್ತಿದೆಯಾ? ಪಾಪ ಇದ್ದರೆ ಏನಂತೆ? ಪಾಪ ಇದ್ದರೆ ಏನಂತೆ? ದುಷ್ಟತನ ಇದ್ದರೆ ಏನಂತೆ? ಅದಕ್ಕೆ ದೇವರು ಕೋಪ ಮಾಡ್ಕೊಳ್ಬೇಕಾ? ಏನು ಪಾಪ ಅಂದರೆ ಏನು? ಹೇಗೆ ಕೆಲವರು ಕೇಳುವಂಥವ್ರು ಪಾಪ ಅಂದರೆ ಏನು ಅಂತ. ಅನ್ಯಾಯ ಅಂದರೂ ಗೊತ್ತು, ದೌರ್ಜನ್ಯ ಅಂದರೂ ಗೊತ್ತು, ದಬ್ಬಾಳಿಕೆ ಅಂದರೆ ಗೊತ್ತು. ಪಾಪ ಅಂದರೆ ಏನು? ಸೃಷ್ಟಿಕರ್ತನಾಗಿರುವಂಥ ಸರ್ವೇಶ್ವರನು, ತಂದೆಯಾದ ದೇವರು ಬರೆಸಿದ್ದಾನೆ. ಬೈಬಲ್ ಗ್ರಂಥ ಇದೆ ನೋಡಿ. ಈ ಗ್ರಂಥದಲ್ಲಿ ದೇವರ ಮನಸ್ಸು ಬರೆಯಲ್ಪಟ್ಟಿದೆ. ದೇವರ ಮನಸ್ಸು ನಮಗೆ ಅರ್ಥ ಆಗಬೇಕಾದ್ರೆ ಈ ಗ್ರಂಥವನ್ನು ಚೆನ್ನಾಗಿ ಓದಬೇಕು. ಮತ ಗ್ರಂಥ ಅಂತ ಹೇಳಿ ಆಲೋಚನೆ ಮಾಡಿದ್ರೆ ಇದು ಅರ್ಥ ಆಗಲ್ಲ. ನಿನಗೆ ಮತಗ್ರಂಥವಾಗೇ ಕಾಣುತ್ತೆ. ಇದು ದೇವರ ಗ್ರಂಥ ಅಂತ ಅರ್ಥ ಮಾಡಿಕೊಂಡು ಓದಿದಾಗ ದೇವರ ಮನಸ್ಸು ನಿನಗೆ ಅರ್ಥ ಆಗುತ್ತೆ. ಆ ದೇವರ ಮನಸ್ಸಿನಿಂದ ಬಂದಿರುವಂಥ ಒಂದು ಮಾತು, ಅನೇಕ ಮಾತುಗಳಿದೆ. ಈ ಪಾಪ ಎಂಬುವಂಥ ಪದಕ್ಕೆ ಅರ್ಥವನ್ನು ಹೇಳಿದ್ದಾರೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನವನ್ನು ಒಂದು ಸಾರಿ ಪ್ರತಿಯೊಬ್ಬರು ಬೈಬಲ್ ಓಪನ್ ಮಾಡಿ ಓದಿ. ಪ್ರತಿಯೊಬ್ಬರು ಕೂಡ ಬೈಬಲ್ ಗ್ರಂಥವನ್ನು ಓಪನ್ ಮಾಡಿ ಓದಬೇಕು. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪವು ಅಧರ್ಮವೇ. ಪಾಪವು ಅಧರ್ಮವೇ. ಪಾಪವು ಅಧರ್ಮ. ಅಧರ್ಮ ಪಾಪ. ಅಧರ್ಮವು ಪಾಪ. ಅಂದರೆ ದೇವರು ಹೇಳಿರುವಂಥ ಧರ್ಮ, ದೇವರು ಹೇಳಿರುವಂಥ ಧರ್ಮ, ಇಲ್ಲಾಂದರೆ ದೇವರ ಆಜ್ಞೆಗಳು. ಈ ಪಂಚಭೂತಗಳಿಗೆ ದೇವರ ಆಜ್ಞೆಗಳು ಇವೆ ರೀ. ಪಂಚಭೂತಗಳಿದೆಯಲ್ಲ, ಅಂದರೆ
ಮಣ್ಣಾಗಿರ್ಬೋದು, ನೀರಾಗಿರ್ಬೋದು, ಬೆಂಕಿ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಆಕಾಶ ಆಗಿರ್ಬೋದು. ಇವೆಲ್ಲ ಸೇರಿದರೆ ಪಂಚಭೂತಗಳು. ಈ ಪಂಚಭೂತಗಳು, ಈ ಜಗತ್ತು, ಈ ಲೋಕ, ಈ ಲೋಕದಲ್ಲಿರುವಂಥ ಪ್ರಕೃತಿ ದೇವರ ಮಾತಿಗೆ ಒಳಪಟ್ಟು ಈ ಪ್ರಕೃತಿ ಕೆಲಸ ಮಾಡ್ತಾ ಇದೆ. ಅದು ದೇವರ ಮಾತನ್ನು ನೆರವೇರಿಸ್ತಾ ಇದೆ. ಸರ್ವ ಜೀವರಾಶಿಗಳು, ಅದರಲ್ಲಿ ಒಬ್ಬನೇ ಒಬ್ಬನು, ಒಂದೇ ಜೀವಿ, ಅದು ಮಾನವ. ಈ ಮಾನವನ ಏನಾಗಿದ್ದಾನೆ ಅಂತ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ, ದೇವರ ಧರ್ಮವನ್ನು ಮೀರಿದ್ದಾನೆ. ದೇವರ ಧರ್ಮ ಮೀರುವಂಥದ್ದೇ ಪಾಪ. ಯಾರ್ಯಾರು ಮೀರಿದ್ದಾರೆ, ಎಷ್ಟು ಮಂದಿ ಮೀರಿದ್ದಾರೆ ಅಂತ ನೋಡುವಾಗ, ಪರಿಶೋಧನೆ ಮಾಡುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನವನ್ನು ಮೇಲ್ಗಡೆ ಮಾತು, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನೂ ಇಲ್ಲ, ದೇವರನ್ನು ಹುಡುಕುವವರು ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ, ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನಿಲ್ಲ, ದೇವರನ್ನು ಹುಡುಕುವವರಿಲ್ಲ ಅಂತ. ಪ್ರಿಯರ ದೇವ್ರ ಮಕ್ಕಳಿರ, 18ನೇ ವಚನದವರೆಗೆ ಓದ್ಕೊಂಡು ಬಂದರೆ ಎಲ್ಲರೂ ಪಾಪ ಮಾಡಿದ್ದಾರೆ. ಎಲ್ಲರೂ, ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ. ಈಗ ಪ್ರಪಂಚ ದೇಶದಲ್ಲಿ 800 ಕೋಟಿ ಮಂದಿ ಇದ್ದಾರೆ. ಈ ಅನೇಕ ದೇಶಗಳಲ್ಲಿ ನೋಡುವಾಗ ನಮ್ಮ ದೇಶ ಶ್ರೇಷ್ಠ, ನಮ್ಮ ದೇಶ ಅದ್ಭುತ, ನಮ್ಮ ದೇಶ ಸುಂದರವಾದ ದೇಶ, ನಮ್ಮ ದೇಶದಲ್ಲಿ ಇದು ಸಿಗುತ್ತೆ, ಅದು ಸಿಗುತ್ತೆ, ನಮ್ಮ ದೇಶದಲ್ಲಿ ಒಳ್ಳೆಯದಿದೆ, ನಮ್ಮ ದೇಶದಲ್ಲಿ ಜನರು ಒಳ್ಳೆಯವರು ಅಂತ ಅವರವರ ದೇಶಗಳನ್ನು ಕುರಿತು ಅವರು ಹೇಳ್ಕೊಳ್ತಾ ಇದ್ದಾರೆ. ಆದರೆ ಹಿಂದುಗಡೆ ನೋಡುವಾಗ ಪ್ರತಿ ದೇಶಗಳಲ್ಲಿ ಮಾನಭಂಗಗಳು, ಪ್ರತಿ ದೇಶಗಳಲ್ಲಿ ದಬ್ಬಾಳಿಕೆಗಳು, ದೌರ್ಜನ್ಯಗಳು, ಅನ್ಯಾಯಗಳು ಇವು ತುಂಬಿ ತುಳುಕ್ತಾ ಇವೆ. ಒಂದೇ ಮಾತಲ್ಲಿ ಹೇಳುವಾಗ ದೇವರನ್ನು ಹುಡುಕೋರಿಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, 13ನೇ ವಚನವನ್ನು ನೋಡಿ, ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನಾಡುತ್ತಾರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ, ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ, ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರಪಡುತ್ತವೆ, ಅವರು ಹೋದ ದಾರಿಗಳಲ್ಲಿ ಶಾಪ ಸಂಕಟಗಳು ಉಂಟಾಗುತ್ತವೆ, ಸಮಾಧಾನದ ಮಾರ್ಗವನ್ನೇ ಅರಿಯರು, ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಭೂಲೋಕದಲ್ಲಿದ್ದಂಥ ಸರ್ವ ಮಾನವರು ಏನಾಗಿದ್ದಾರೆ ಅಂತ ನೋಡುವಾಗ ದೇವರು ಹೇಳುತ್ತ ಮಾತು ಅಂದರೆ, ಸೃಷ್ಟಿಕರ್ತನಾದ, ಸರ್ವೇಶ್ವರನಾದ, ಪರಮಾತ್ಮನಾದ, ತಂದೆಯಾದ ದೇವರು ಹೇಳುವಂಥ ಮಾತು, ಒಬ್ಬನಾದರೂ ಇಲ್ಲ, ನೀತಿವಂತನೂ ಇಲ್ಲ. ಮತ್ತು ದೇವರ ಬಳಿಗೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ, ದೇವರನ್ನು ಹುಡುಕೋರಿಲ್ಲ, ಒಬ್ಬನಾದರೂ ಇಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ದೇವರು ಹೇಳುವಂಥದ್ದು ನಿಜನ, ಸಮಾಜದಲ್ಲಿ ನಡೆಯುವಂಥದ್ದು ನಿಜನ ಏನ್ರಿ? ಹಿಂದೂ ಸೋದರರಿದ್ದಾರೆ, ಅವರವರ ನಂಬಿಕೆ ಮೇಲೆ ಅನೇಕ ಗುಡಿಗಳು, ಗೋಪುರಗಳಿಗೆ ಹೋಗ್ತಾ ಇದ್ದಾರೆ, ಪೂಜೆಗಳು, ಪುರಸ್ಕಾರಗಳು ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಕ್ರೈಸ್ತ ಸೋದರರಿದ್ದಾರೆ, ಅಲ್ಲಲ್ಲಿ ಪ್ರಾರ್ಥನೆಗಳು, ವಿಜ್ಞಾಪನೆಗಳು ಮಾಡ್ತಾ ಇದ್ದಾರೆ, ಆರಾಧನೆಗಳು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಚರ್ಚ್ಗಳಿಗೆ. ಅದೇ ಪ್ರಕಾರ ಮುಸ್ಲಿಮ್ಸ್ ಸೋದರರಿದ್ದಾರೆ, ಇವರು ಕೂಡ ತಮ್ಮ ತಮ್ಮ ಮಸೀದಿಗಳಿಗೆ ಹೋಗಿ ನಮಾಜ್ ಮಾಡಿಕೊಂಡು ಬರ್ತಾ ಇದ್ದಾರೆ, ಅವರು ಕೂಡ ದೇವರ ಹೆಸರಿನಲ್ಲಿ. ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಇನ್ನು ಪ್ರಪಂಚ ದೇಶಗಳಲ್ಲಿ ಅನೇಕ ಮತಗಳಿವೆ, ಅನೇಕ ಧರ್ಮಗಳಿದೆ, ಅನೇಕ ಆಚಾರಗಳಿವೆ. ಎಲ್ಲರೂ ಮಾಡುವಂಥದ್ದು ಏನಂತ ನೋಡುವಾಗ ದೇವರು 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 ದೇವತೆ ದೇವತೆ ದೇವರು ಅಂತ ಪ್ರಪಂಚ ದೇಶದಲ್ಲಿ ಎಲ್ಲರೂ. ಮತ್ತು ದೇವರು ಹೇಳುವಂಥ ಮಾತೇನು? ದೇವರು ಅಂದರೆ ಸೃಷ್ಟಿಕರ್ತನು, ಸರ್ವೇಶ್ವರನು, ಪರಮಾತ್ಮನ ಹೇಳುವಂಥ ಮಾತೇನು? ಓದಿದೀವಲ್ವ? ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನಿಲ್ಲ, ದೇವರನ್ನು ಹುಡುಕುವವನಿಲ್ಲ. ದೇವರನ್ನು ಹುಡುಕೋನಿಲ್ಲ, ದೇವರನ್ನು ಹುಡುಕೋವರಿಲ್ಲ. ಮತ್ತು ಇವರೆಲ್ಲರೂ ಯಾರು? ಪ್ರಾರ್ಥನೆ ಮಾಡೋರು ಯಾರು? ನಮಾಜಿ ಮಾಡೋರು ಯಾರು?
ಪೂಜೆಗಳು ಮಾಡೋರು ಯಾರು? ಅವರೆಲ್ಲರೂ ದೇವರ ಮೂಲಕ ಏನು ಸಿಗುತ್ತೋ ಅಂತ ಎದುರು ನೋಡಿ, ದೇವರ ಬಳಿಯಲ್ಲಿ ಏನಾದರೂ ಸಿಗುತ್ತಂತ ಎದುರು ನೋಡಿ ಬಂದವರು ವಿನಃ, ಅಂದರೆ ಯಾವ ದೇವರಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಮ್ಮ ಸಮಸ್ಯೆಗಳು ಪರಿಹಾರ ಆಗಬೇಕು. ಒಟ್ಟಿನಲ್ಲಿ ಏನು ಪರಿಹಾರ ಆಗಬೇಕು? ನಮ್ಮ ಸಮಸ್ಯೆಗಳು ಪರಿಹಾರ ಆದರೆ ಸಾಕು. ಯಾವ ದೇವರಾದರೆ ನಮಗೆ ಯಾಕೆ? ಒಟ್ಟಿನಲ್ಲಿ ದೇವರನ್ನು ಯಾವ ರೀತಿ ನೋಡ್ತಾ ಇದ್ದಾರಂತ ನೋಡುವಾಗ ನಮಗೆ ಕಷ್ಟ ಬರುತ್ತೆ. ಕಷ್ಟ ಬಂದಾಗ ದೇವರ ಬಳಿಯಲ್ಲಿ ಹೋಗ್ತೀವಿ. ಆ ಕಷ್ಟವನ್ನು ದೇವರು ಪರಿಹಾರ ಮಾಡಬೇಕು, ಅವರು ದೇವರಾಗ್ತಾರೆ ಅಂಥೇಳಿ. ಅಂದರೆ ಕಷ್ಟಗಳು ಬಂದಾಗ ನಿನ್ನ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರ ನೀನು ದೇವರ ಬಳಿಯಲ್ಲಿ ಹೋಗ್ತೀಯಾ? ನಿನಗೆ ಜನ್ಮ ಕೊಟ್ಟಂಥ ತಂದೆ ಎಂದು, ನಿನಗೆ ಜೀವ ಕೊಟ್ಟಂಥ ತಂದೆ ಎಂದು, ನಿನಗೆ ಪ್ರಾಣ ಕೊಟ್ಟಂಥ ತಂದೆ ಎಂದು ಅಂತ ಅರ್ಥ ಮಾಡಿಕೊಳ್ಳಲ್ವಾ? ಅಂದರೆ ದೇವರನ್ನು ಹುಡುಕಲ್ವಾ? ದೇವರನ್ನು ಹುಡುಕೋದಿಲ್ವಾ? ಹುಡುಕಿಲ್ಲ ರೀ, ದೇವರನ್ನು ಹುಡುಕ್ತಾ ಇಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ನಾನು ಹೇಳುವಂಥದ್ದು ಹೌದೋ ಅಲ್ಲೋ ಒಂದು ಸಾರಿ ಯೋಚನೆ ಮಾಡಿ. ಏನು ಅರ್ಥ ಮಾಡಿಕೊಂಡಿದ್ದೀವಿ? ತಪ್ಪು ನಡೀತಾ ಇದೆ ರೀ. ಮತ್ತು ದೇವರನ್ನು ಹುಡುಕಿದ ನಂತರ, ಒಂದು ವೇಳೆ ದೇವರನ್ನು ಹುಡುಕಿದ ನಂತರ ದೇವರ ಬಳಿಗೆ ಹೋಗ್ತೀವಿ, ಅಂದರೆ ದೇವರ ಬಳಿಗೆ ಬಂದೀವಿ ಅಂತ ತಿಳ್ಕೊಳ್ಳಿ. ನಮ್ಮ ವಿಷಯದಲ್ಲಿ ದೇವರು ಎದುರು ನೋಡುವಂಥದ್ದು ಏನು? ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರಿದ್ದಾರೆ, ದೇವರು ಆರಿಸಿಕೊಂಡಿದ್ದಾನೆ. ಅವರೇನಾದರೂ ದೇವರನ್ನು ಅರ್ಥ ಮಾಡಿಕೊಂಡಿದ್ದಾರಂತ ನೋಡುವಾಗ ಅವರು ಅರ್ಥ ಮಾಡಿಕೊಂಡಿಲ್ಲ. ತಮ್ಮ ಕಷ್ಟಗಳು ಪರಿಹಾರವಾಗುತ್ತೆ ಎಂದು ಆಲೋಚನೆ ಮಾಡಿಕೊಂಡು ಹಿಂಬಾಲಿಸಿದ್ದಾರೆ ವಿನಃ, ನಮ್ಮ ದೇವರು ನಮಗೆ ಜನ್ಮ ಕೊಟ್ಟಂಥ ತಂದೆ, ನಮಗೆ ಉಸಿರು ಕೊಟ್ಟಂಥ ತಂದೆ, ನಮ್ಮನ್ನು ಉಂಟು ಮಾಡಿದ್ದಾರೆ, ಜಗತ್ತನ್ನು ಉಂಟು ಮಾಡಿದ್ದಾರೆ, ಸೂರ್ಯಚಂದ್ರ ನಕ್ಷತ್ರಗಳನ್ನು ನಡೆಸ್ತಾ ಇದ್ದಾರೆ, ಅವ್ರ ಮೂಲಕ ಲೋಕ ಅಂತ ಆಲೋಚನೆ ಮಾಡುವಂಥ ಇಸ್ರಾಯೇಲ್ ಜನಾಂಗದವರಲ್ಲಿ ಕೂಡ ಇಲ್ಲ ರೀ. ಒಂದು ವೇಳೆ ಇದ್ದರೆ ಎಲ್ಲೋ ಒಬ್ಬರು 1000ಕ್ಕೆ ಒಬ್ಬರು, ಇಲ್ಲ 1,00,000ಕ್ಕೆ ಒಬ್ಬರು ಕಾಣ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಯೆಹೋಶುವನು ಎಂಬುವಂಥ ಒಬ್ಬ ಪ್ರವಾದಿ ಇದ್ದಾನೆ. ಆತನ ಕಾಲದಲ್ಲಿ ಮಾತನಾಡಿರುವಂಥ ಮಾತನ್ನು ಒಂದು ಸಾರಿ ನೋಡೋಣ. ಇಸ್ರಾಯೇಲ್ಯರನ್ನು ಕುರಿತು ಹೇಳುವಂಥ ಮಾತು. ಯೆಹೋಶುವನ ಗ್ರಂಥ 22ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. 5ನೇ ವಚನವನ್ನು, 22:5ನೇ ವಚನವನ್ನು. ಯೆಹೋವನ ಸೇವಕನಾದ ಮೋಶೆಯು ನಿಮಗೆ ಕೊಟ್ಟ ಧರ್ಮೋಪದೇಶ ವಿಧಿಗಳನ್ನು ಜಾಗರೂಕತೆಯಿಂದ ಕೈಗೊಳ್ಳಿರಿ. ಹೀಗಿರಲಾಗಿ ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾರ್ಗದಲ್ಲೇ ನಡೆದು ಆತನ ಆಜ್ಞೆಗಳನ್ನು ಕೈಗೊಂಡು ಆತನನ್ನೇ ಹೊಂದಿಕೊಂಡು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಆತನನ್ನು ಸೇವಿಸಿರಿ ಎಂದು ಹೇಳಿ ಅವರನ್ನು ಆಶೀರ್ವದಿಸಿದನು. ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಆತನನ್ನು ಆರಾಧಿಸಬೇಕು. ದೇವರ ವಿಧಿಗಳನ್ನು ಕೈಗೊಂಡು ನಡಿಬೇಕು. ದೇವರ ವಿಧಿಗಳೇನು ಅಂತ ನೋಡುವಾಗ ದೇವರ ಆಜ್ಞೆಗಳು, ದೇವರ ಶಾಸನ, ದೇವರ ಮಾತುಗಳು, ದೇವರ ಧರ್ಮ, ದೇವರ ಧರ್ಮ, ದೇವರ ಧರ್ಮ, ದೇವರ ಶಾಸನ, ದೇವರ ಆಜ್ಞೆಗಳು ಕೈಗೊಂಡು ನಡಿಬೇಕು. ಕೈಗೊಂಡು ನಡಿಬೇಕು ಯಾವ ರೀತಿ? ಪೂರ್ಣ ಮನಸ್ಸಿನಿಂದಲೂ, ಸಂಪೂರ್ಣವಾದಂಥ ಮನಸ್ಸಿನಿಂದಲೂ ಸಂಪೂರ್ಣವಾದಂಥ ಪ್ರಾಣದಿಂದಲೂ. ಸಂಪೂರ್ಣ ಮನಸ್ಸಿನಲ್ಲೆಲ್ಲ ಕೂಡ, ಅಂದರೆ ಮನಸ್ಸಿನಲ್ಲಿ ಸಂಪೂರ್ಣ ಪ್ರಾಣ ಕೊಟ್ಟಂಥ ದೇವರನ್ನು, ಜೀವ ಕೊಟ್ಟಂಥ ದೇವರನ್ನು, ದೇಹ ಕೊಟ್ಟಂಥ ದೇವರನ್ನು ಏನು ಮಾಡಬೇಕಂತೆ? ವಿಧೇಯನಾಗಬೇಕು, ಆರಾಧಿಸಬೇಕು, ಪೂಜಿಸಬೇಕು ದೇವರನ್ನು. ಮೊಟ್ಟ ಮೊದಲು ಆ ದೇವರು ಗೊತ್ತಾ? ಆ ದೇವರ ಅರ್ಥ ಆಗಿದ್ದನ್ನು ಪ್ರಪಂಚಕ್ಕೆ? ಆ ದೇವರ ಮನಸ್ಸು ಅರ್ಥ ಆಗಿದೆಯಾ? ದೇವರು ಆಕಾಶ, ಮಹಾ ಆಕಾಶ ಸಹಿತ ಇಡಿಸಲಾರದ ದೇವರು, ಮಹಾದೇವರು, ದೊಡ್ಡ ದೇವರು, ಪರಮಾತ್ಮನು, ಸರ್ವೇಶ್ವರನು, ಮಳೆಯನ್ನು ತರಿಸುವಾತನು, ಬೆಳೆಯನ್ನು ಕೊಡುವಾತನು, ಸೂರ್ಯನನ್ನು ಉರಿಸುವಾತನು ದೇವರು, ತಂದೆಯಾದ ದೇವರು.
ಆಲೋಚನೆ ಮಾಡಿ ಪ್ರಿಯರೇ, ಮೋಶೆ ಒಂದು ಕಾಲದಲ್ಲಿ ಮೋಶೆ ಹೇಳಿರುವಂಥ ಮಾತನ್ನು ಏನ್ರಿ ನೆನಪಿನಲ್ಲಿ ಇಟ್ಕೊಡ್ರಿ. ಅದೇ ಪ್ರಕಾರ ಯೇಸು ಕ್ರಿಸ್ತರು ಕೂಡ ಏನು ಹೇಳ್ತಾ ಇದ್ದಾರೆ ಒಂದು ಸರಿ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 35ನೇ ವಚನದಿಂದ, ಅವರಲ್ಲಿದ್ದ ಒಬ್ಬ ಧರ್ಮೋಪದೇಶಕನು ಆತನನ್ನು ಪರೀಕ್ಷಿಸಬೇಕೆಂದು, ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದ್ದ. ಒಬ್ಬ ಧರ್ಮೋಪದೇಶಕನು ಅಂದರೆ ಹಳೆ ಒಡಂಬಡಿಕೆಯನ್ನು ಪಠಿಸಿದವನು, ಹಳೆ ಒಡಂಬಡಿಕೆಯನ್ನು ಧ್ಯಾನಿಸುವಂಥ ಬೋಧಕನು ಬಂದು ಯೇಸು ಕ್ರಿಸ್ತರ ಬಳಿಯಲ್ಲಿ ಕೇಳುವಂಥದ್ದು. ಬೋಧಕನೇ ಯಾಕೆ ಕೇಳಿದ್ದಾನೆ ಅಂತ ನೋಡುವಾಗ, ಪರೀಕ್ಷೆ ಮಾಡೋದಕ್ಕೆ ಅಂತೆ. ಯಾರನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತರನ್ನು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂದು ಯೇಸು ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿದೆ. ಆ ಯೇಸು ಕ್ರಿಸ್ತರನ್ನು ಪರೀಕ್ಷಿಸೋದಕ್ಕೆ ಒಂದು ಮಾತು ಕೇಳಿದ್ದಾನೆ. ಏನು ಗೊತ್ತಾ? ಗುರುವೇ, ಆಜ್ಞೆಗಳಲ್ಲಿ ಯಾವ ಆಜ್ಞೆ ಮೊದಲನೇ ಆಜ್ಞೆ ಯಾವುದು ಅಂತ ಕೇಳಿದಾಗ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತು ನೋಡಿ. ಯೇಸು ಕ್ರಿಸ್ತರು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ. ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ. ನಿನ್ನನ್ನು ಉಂಟು ಮಾಡಿರುವಂಥ ತಂದೆಯನ್ನು, ನಿನ್ನನ್ನು ಯಾರು ಉಂಟು ಮಾಡಿದ್ದಾರೆ? ನಿನ್ನನ್ನೇ ಯಾರು ಉಂಟು ಮಾಡಿದ್ದಾರೆ? ನಿನ್ನನ್ನು ಉಂಟು ಮಾಡಿರುವಂಥ ಸೃಷ್ಟಿಕರ್ತನಾದ ದೇವರನ್ನು ಯಾವತ್ತಾದರೂ ನೀನು ತಿಳ್ಕೊಂಡಿದ್ದೀಯಾ? ನಿನಗೆ ಜನ್ಮ ಕೊಟ್ಟಂಥ ದೇವರನ್ನು ನೀನು ಯಾವತ್ತಾದರೂ ತಿಳ್ಕೊಂಡಿದ್ದೀಯಾ? ಸಹೋದರ, ಸಹೋದರಿ, ನಿನಗೆ ಜೀವಿತ ಕೊಟ್ಟಂಥ ದೇವರನ್ನು, ನಿನಗೆ ಪ್ರಾಣ ಕೊಟ್ಟಂಥ ದೇವರನ್ನು, ನಿನಗೆ ದೇಹ ಕೊಟ್ಟಂಥ ದೇವರನ್ನು, ನಿನ್ನ ದೇಹದಲ್ಲಿ ಹರಿಯುವ ರಕ್ತವನ್ನು ಉಂಟು ಮಾಡಿರುವಂಥ ದೇವರನ್ನು, ಆ ದೇವರನ್ನು ಯಾವತ್ತಾದರೂ ನೀನು ಅರ್ಥ ಮಾಡಿಕೊಂಡಿದ್ದೀಯಾ? ತಿಳ್ಕೊಂಡ ನಂತರ ಏನು ಮಾಡಬೇಕು? ತಿಳಿದುಕೊಂಡ ನಂತರ ಏನು ಮಾಡಬೇಕು? ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಆ ತಂದೆಯಾದ ದೇವರನ್ನು ಪ್ರೀತಿಸಬೇಕು. ಎರಡನೇ ಆಜ್ಞೆ ಯಾವುದಂತ ನೋಡುವಾಗ, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು. ಇದು ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಮಾನವ ಆಕಾರವನ್ನು ಧರಿಸಿಕೊಂಡು ಪರಲೋಕದಿಂದ ಭೂಲೋಕಕ್ಕೆ ಬಂದಾಗ ಪ್ರಜೆಗಳ ಮಧ್ಯದಲ್ಲಿ, ಬೋಧಕರ ಮಧ್ಯದಲ್ಲಿ ಹೇಳಿರುವಂಥ ಮಾತು, ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ನಿನಗೆ ಜನ್ಮ ಕೊಟ್ಟಂಥ ತಂದೆಯಾದ ದೇವರನ್ನು, ನಿನ್ನ ಸೃಷ್ಟಿಕರ್ತನನ್ನು ಪ್ರೀತಿಸಬೇಕಂದ್ರೆ ಒಳಪಡಬೇಕು, ಆರಾಧಿಸಬೇಕು, ದೇವರನ್ನು ಘನಪಡಿಸಬೇಕು. ಅದು ಆಜ್ಞೆ, ಅದು ದೇವರ ಆಜ್ಞೆ ಇದು. ದೇವರನ್ನು ಪ್ರೀತಿಸುವಂಥದ್ದು ಅಂದರೆ ಸಂಪೂರ್ಣ ಹೃದಯದಿಂದಲೂ, ಸಂಪೂರ್ಣ ಪ್ರಾಣದಿಂದಲೂ, ಸಂಪೂರ್ಣ ಬುದ್ಧಿಯಿಂದಲೂ ದೇವರನ್ನು ಘನಪಡಿಸ್ಬೇಕಂದ್ರೆ ನಿನ್ನ ಹೃದಯದಲ್ಲಿ ಏನು ತುಂಬಿಕೊಂಡಿದೆ? ಮೊಟ್ಟ ಮೊದಲು ದೇವರು ಇದ್ದಾರಾ? ನಿನ್ನ ಹೃದಯದಲ್ಲಿ ದೇವರಿದ್ದಾರಾ? ಅಥವಾ ಪಾಪವು ತುಂಬಿಕೊಂಡಿದೆಯಾ? ಒಂದು ರೀತಿಯಲ್ಲಿ ನೋಡುವಾಗ ಹಣವು ಎನ್ನುವಂಥದ್ದು ತುಂಬಿಕೊಂಡಿದೆ, ಆನಂತರ ಹೆಣ್ಣು ಎನ್ನುವಂಥದ್ದು ತುಂಬಿಕೊಂಡಿದೆ, ಆನಂತರ ಅಧಿಕಾರ ಎನ್ನುವಂಥದ್ದು ತುಂಬಿಕೊಂಡಿದೆ, ಆನಂತರ ಕುಲವು, ಜಾತಿ, ಮತವು ಎನ್ನುವಂಥದ್ದು ಹೃದಯದಲ್ಲಿ ತುಂಬಿಕೊಂಡಿದೆ ರೀ. ಕುಲ ಎನ್ನುವಂಥದ್ದು ತುಂಬಿಕೊಂಡಿದೆ, ಜಾತಿ ಎನ್ನುವಂಥದ್ದು ತುಂಬಿಕೊಂಡಿದೆ, ಮತ ಎನ್ನುವಂಥದ್ದು ತುಂಬಿಕೊಂಡಿದೆ. ಹೃದಯದಲ್ಲಿ ಏನು ಅಂತ ನೋಡುವಾಗ ಏನ್ರಿ, ಅಧಿಕವಾಗಿ ಪ್ರಬಲುತ್ತಿರುವ ಪಾಪವು. ಅಧಿಕವಾಗಿ ಪ್ರಬಲುತ್ತಿದೆಯಾ? ಅಧಿಕವಾಗಿಯಾ? ಮೊಟ್ಟ ಮೊದಲು ಅಂದರೆ ನಿನಗೆ ಜನ್ಮ ಕೊಟ್ಟಂಥ ತಂದೆಯಾದ ದೇವರನ್ನು ಬಿಡುವಂಥದ್ದೇ ದೊಡ್ಡ ಪಾಪ.
ದೊಡ್ಡ ಪಾಪ ರೀ ಅದು. ಅಂದರೆ ನಿನ್ನ ಎತ್ತ ತಂದೆಯನ್ನು ನಿನಗೆ ಜನ್ಮ ಕೊಟ್ಟಂಥ ತಂದೆಯನ್ನು, ಪರಮಾತ್ಮನನ್ನು ಬಿಡುವಂಥದ್ದೇ ದೊಡ್ಡ ಪಾಪ. ದೊಡ್ಡ ಪಾಪ. ಬಿಟ್ಟ ನಂತರ ಈ ಲೋಕದಲ್ಲಿ ಮಾಡಬಾರ್ದ ಪಾಪಗಳು ಎಷ್ಟಿದೆ ಅಂತ ನೋಡುವಾಗ ಏನ್ರಿ, ಒಬ್ಬ ದಲಿತನು ನಿಸ್ಸಹಾಯಕನಾಗಿ ಎಲ್ಲೋ ಒಂದು ಕಡೆ ಏನೋ ಊಟ ಇಲ್ಲ ಅಂತ ಹೇಳಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ದಾನೆ. ಒಂದು ಕಡೆ ಕೂತ್ಕೊಂಡಿರುವಂಥ ಸಮಯದಲ್ಲಿ ಹಿಂದುತ್ವವಾದಿ ಎಂದು, ದೊಡ್ಡ ಮುಖಂಡ ಎಂದು, ನಾನು ಒಬ್ಬ ಅಧಿಕಾರಿ ಎಂದು, ನಾನು ದೊಡ್ಡ ಮನುಷ್ಯನು ಎಂದು ಹೇಳಿಕೊಳ್ಳುವಂಥ ಒಬ್ಬ ವ್ಯಕ್ತಿ ಮಧ್ಯಪ್ರದೇಶದಲ್ಲಿ ಪ್ರವೇಶ್ ಶುಕ್ರ ಎಂಬ ಈತನು ಏನು ಮಾಡಿದ್ದಾನೆ ಗೊತ್ತಾ? ಒಬ್ಬ ದಲಿತನ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ್ದಾನೆ ಪ್ರಿಯರೇ. ಮೂತ್ರ ವಿಸರ್ಜನೆ ಮಾಡುವಂಥದ್ದ ಅಂದರೆ ಒಬ್ಬ ದಲಿತನು, ನಿಸ್ಸಹಾಯಕನು, ಒಬ್ಬ ಅಮಾಯಕನು ಏನು ಇಲ್ಲದೆ ಎಲ್ಲೋ ಒಂದು ಕಡೆ ಇರುವಾಗ ಅವನ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾನಂದರೆ ಇವನು ಮನುಷ್ಯನ? ಎರಡನೇದಾಗಿ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ, ಹಿಂದುತ್ವವಾದಿ ಎಂದು ಇದು ಪ್ರಪಂಚಕ್ಕೆ ಹರಡಿದೆ. ಪ್ರಪಂಚ ದೇಶದಲ್ಲಿ ನಮ್ಮ ಭಾರತ ದೇಶ ಎಂಥ ದೇಶ ಎಂದು ಪ್ರಪಂಚ ದೇಶದಲ್ಲಿ ಭಾರತ ದೇಶವನ್ನು ಕುರಿತು ಇಂಥ ಅನ್ಯಾಯಗಳನ್ನು ಕುರಿತು ಮಾತನಾಡ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಇಷ್ಟೊಂದು ಮೂಢರಿದ್ದಾರಾ ಅಂತ, ಇಷ್ಟೊಂದು ಮೂರ್ಖರಿದ್ದಾರಾ ಅಂತ. ಬೇರೆ ದೇಶಗಳಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ವಿದೇಶಗಳಲ್ಲಿ ಈತನು BJP ನಾಯಕರಲ್ಲಿ ಒಬ್ಬ ಮುಖಂಡನು. ಈತನು ಒಬ್ಬ ಅಮಾಯಕನ ಮೇಲೆ ಮೂತ್ರ ಒಯ್ತಾ ಇದ್ದಾನಂತಂದರೆ ಸ್ವಲ್ಪ ಕನಿಕರ ಇದೆಯಾ? ನಿನ್ನಂಥ ಮನುಷ್ಯನಲ್ವಾ? ನಿನ್ನಂಥ ದೇಹವನ್ನು ಧರಿಸ್ಕೊಂಡಿಲ್ವಾ? ನಿನ್ನ ಹಾಗೆ ಮನುಷ್ಯನಲ್ವಾ? ನಿನ್ನ ಹಾಗೆ ಜೀವ ಇಲ್ವಾ? ನಿನ್ನ ಹಾಗೆ ಪ್ರಾಣ ಇಲ್ವಾ? ನಿನ್ನ ಹಾಗೆ ಪ್ರಾಣ ಇರುವಾಗ, ನಿನ್ನ ಹಾಗೆ ಜೀವ ಇರುವಾಗ ಒಬ್ಬ ದಲಿತನು, ಒಬ್ಬ ಅಮಾಯಕನ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದೀಯ ಅಂತಂದರೆ ನೀನು ಮನುಷ್ಯನ ಅಂದರೆ ಕುಡ್ದ ಮತ್ತಿನಲ್ಲಿ ಏನಾದರೂ ಮಾಡ್ತೀಯಾ? ಕುಡ್ದಿದ್ದೀಯಾ? ಮತ್ತಿನಲ್ಲ, ಜಾತಿ ಎನ್ನುವಂಥ ಹುಚ್ಚ, ಮತ ಎಂಬುವಂಥ ಹುಚ್ಚ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ದೇವರನ್ನು ಬಿಟ್ಟಿರುವಂಥದ್ದು ಒಂದು ದೊಡ್ಡ ಪಾಪವಾದರೆ, ದೇವರನ್ನು ಬಿಟ್ಟು ಜೀವಿಸುವಂಥದ್ದು ಒಂದು ದೊಡ್ಡ ಪಾಪಗಳಾದರೆ, ಇನ್ನು ಅನೇಕ ಪಾಪಗಳು ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕುತ್ತಾ ಇದೆ. ಪಾಪ ಅಂದರೆ ದೇವರನ್ನು ಬಿಟ್ಟು, ದೇವರ ಧರ್ಮವನ್ನು ಬಿಟ್ಟು, ದೇವರು ಹೇಳಿರುವಂಥ ಮಾತುಗಳನ್ನು ಬಿಟ್ಟು ಜೀವಿಸುವಂಥದ್ದು. ನಿನ್ನ ಪೂರ್ಣ ಹೃದಯದಿಂದ ದೇವರನ್ನು ಆರಾಧಿಸಬೇಕು, ಧ್ಯಾನಿಸಬೇಕು, ಪೂಜಿಸಬೇಕು, ಪ್ರೀತಿಸಬೇಕು. ಎರಡನೇದಾಗಿ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಎನ್ನುವಂಥ ಆಜ್ಞೆ. ನಿನ್ನಂತೆ ನಿನ್ನ ನೆರೆಯವರನ್ನು ನಿನ್ನ ಮುಖದ ಮೇಲೆ ಯಾವಾಗಾದರೂ ನಿನ್ನ ಮೂತ್ರವನ್ನು ಹಾಕ್ಕೊಂಡಿದ್ದೀಯಾ? ನಿನ್ನ ಮುಖದ ಮೇಲೆ ಯಾವಾಗಾದರೂ ನೀನು ಮೂತ್ರವನ್ನು ಹಾಕ್ಕೊಂಡಿದ್ದೀಯಾ? ಇಲ್ವಲ್ಲ. ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ತೀಯಾ, ಒಳ್ಳೆ ರೀತಿಯಲ್ಲಿ ತಿರುಗಾಡ್ತೀಯಾ, ಒಳ್ಳೆ ಊಟ ಮಾಡ್ತೀಯಾ. ಒಂದು ಊಟ ಇಲ್ಲದೆ ಒಬ್ಬ ಅಮಾಯಕನಾಗಿ ಎಲ್ಲೋ ಬೀದಿಯಲ್ಲಿ, ಎಲ್ಲೋ ರಸ್ತೆಯಲ್ಲಿ ಕುಂತಿರುವಾಗ ಅವನ ಮೇಲೆ ಹೋಗಿ ಮೂತ್ರವನ್ನು ವಿಸರ್ಜನೆ ಮಾಡ್ತಾ ಇದ್ದೀಯ ಅಂತಂದರೆ ಏನಾಗಿದೆಯಾ ನಿನಗೆ? ಏನಯ್ಯ ತಿಳ್ಕೊಂಡಿದೆಯಾ ಬೋಧನೆ? ಯಾರಯ್ಯ ನಿನಗೆ ವಿದ್ಯೆಯನ್ನು ಕಲಿಸಿದ್ದಾರೆ? ಯಾರು ಕಲಿಸಿದ್ದಾರಯ್ಯ ನಿನಗೆ? ಮತ ಎಂಬ ಹುಚ್ಚ ಒಂದು ಸರಿ ಯೋಚನೆ ಮಾಡಬೇಕಾಗುತ್ತೆ ಪ್ರಿಯರಾದ ದೇವ್ರ ಮಕ್ಕಳಿರ. ಇನ್ನೊಂದು ಘಟನೆ, ಭಯಂಕರವಾದಂಥ ಘಟನೆ ಏನಂತ ನೋಡುವಾಗ ಏಲೂರು ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ. ಮೊನ್ನೆ ಒಂದೆರಡು ದಿನ ಹಿಂದೆ ಏನು, ತನ್ನ ಇಬ್ಬರ ಹೆಣ್ಣು ಮಕ್ಕಳನ್ನು ಎತ್ತ ತಾಯಿ ತನ್ನ ಎರಡನೇ ಗಂಡನಿಗೆ ಮದುವೆ ಮಾಡಿ ಕೊಟ್ಟಿರುವಂಥ ಘಟನೆ. ಹೆತ್ತ ಮಕ್ಕಳ ಹೆಣ್ಣು ಮಕ್ಕಳನ್ನು ಎತ್ತಿದ್ದಾಳೆ. ಗಂಡ ಸತ್ತೋಗಿದ್ದಾನೆ. ಗಂಡ ಸತ್ತೋದ ನಂತರ ಇನ್ನೊಬ್ಬನನ್ನು ಪರಿಚಯ ಮಾಡಿಕೊಂಡು ಮದುವೆ ಮಾಡಿಕೊಂಡಿದ್ದಾಳೆ. ಎರಡನೇ ಗಂಡನನ್ನು ಮದುವೆ ಮಾಡಿಕೊಂಡ ನಂತರ ಕೆಲವು ವರ್ಷಗಳಾದ ನಂತರ ಮಕ್ಕಳು ಕೈಗೆ ಬರುತ್ತೆ. ಕೈಗೆ ಬಂದ ನಂತರ ಅವನೇನು ಟಾರ್ಚರ್ ಕೊಟ್ಟಿದ್ದಾನಂತ ಹೇಳಿ
ಎತ್ತ ಮಕ್ಕಳನ್ನು ಎರಡನೇ ಗಂಡನಿಗೆ ಮದುವೆ ಮಾಡಿ ಕೊಟ್ಟಿದ್ದಾಳಂದರೆ ಈ ತಾಯಿ ಎಂತಕ್ಕೆ, ಅವನೆಂಥ ಕ್ರೂರ. ನಿನ್ನ ಮಕ್ಕಳು ತಾನೇ, ನಿನ್ನ ತೊಡೆಯ ಮೇಲೆ ಬೆಳೆಸಿದ್ದೀಯಾ ತಾನೇ, ನಿನ್ನ ತೊಡೆಯ ಮೇಲೆ ಬೆಳೆಸ್ಕೊಂಡಿದ್ದೀಯಾ, ನಿನ್ನ ತೊಡೆಯ ಮೇಲೆ ಬೆಳೆಸ್ಕೊಂಡು ದೊಡ್ಡವರನ್ನಾಗಿ ಮಾಡಿದ್ದೀಯಾ. ಏನೋ ಒಬ್ಬ ಅಮಾಯಕಳಾಗಿ ಏನೋ ನಿನಗೆ ಬಾನಿಸಲಾಗಿ ಬಿಟ್ಟಿದ್ದಾಳೆ. ಆಗಿರುವಾಗ ನೀನು ನಿನ್ನ ಮಕ್ಕಳನ್ನು ಕಾಪಾಡಿಕೊಳ್ಳೋದು ಬಿಟ್ಟು ಆ ಮಕ್ಕಳನ್ನು ಕೂಡಿ ಸಂತಾನವನ್ನು ಪಡೀತಾ ಇದ್ದೀಯ ಅಂದರೆ ನಿನಗೇನಾಗಿದೆ ಕಣೋ ಮೂಢ. ಏನಾಗಿದೆ ಪ್ರಪಂಚದ್ದು ನೋಡುವಾಗ, ಎತ್ತ ಮಕ್ಕಳನ್ನು ಹಾಳು ಮಾಡುವಂಥ ಜಾತಿ ಮೃಗಜಾತಿ. ಅಂದರೆ ಏನು ನಡೀತಾ ಇದೆ ಅಂತ ನೋಡುವಾಗ ವಿಪರೀತವಾದಂಥ ಪಾಪವು ಪ್ರಬಲವಾಗ್ತಾ ಇದೆ. ಪಾಪವು ಪ್ರಪಂಚ ದೇಶದಲ್ಲಿ ನೋಡುವಾಗ ಪ್ರಬಲವಾಗ್ತಾ ಇದೆ ಪಾಪವು ಪ್ರಪಂಚ ದೇಶದಲ್ಲಿ. ಉತ್ತರ ಭಾರತದಲ್ಲಿ, ಮಧ್ಯಪ್ರದೇಶದಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಅನೇಕ ದೌರ್ಜನ್ಯಗಳು, ಅನೇಕ ದಬ್ಬಾಳಿಕೆಗಳು, ಅನೇಕ ಮೋಸಗಳು ಟೋಟಲ್ ಪ್ರಪಂಚ ದೇಶದಲ್ಲಿ, ಒಂದು ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚ ದೇಶದಲ್ಲಿ ನಡೀತಾ ಇದೆ ರೀ. ಇವಳು ತಾಯ, ಅವನು ತಂದೆನಾ, ಅವನ ಅಧಿಕಾರ ಮುಖಂಡನ ಅವನು. ಇನ್ನು ಕೆಲವರು ಪ್ರಿಯರಾದ ದೇವ್ರ ಮಕ್ಕಳಿರ ನಾವು ಮುಖಂಡರು, ನಾವು ಸೇವಕರು, ಪ್ರಜಾ ಸೇವೆಯನ್ನು ಮಾಡುತ್ತೇವೆ, ನಮ್ಮ ದೇಶವನ್ನು ಕಾಪಾಡುತ್ತೇವೆ ಅಂತ ಹೇಳಿ ಅಮಾಯಕರ ಮಧ್ಯದಲ್ಲಿ ಹೋಗಿ ಗಲಾಟೆಗಳನ್ನು ಉಂಟು ಮಾಡುವಂಥದ್ದು. ಅಮಾಯಕರ ಬಳಿಯಲ್ಲಿ ಹೋಗಿ ಗಲಾಟೆಗಳನ್ನು ಉಂಟು ಮಾಡ್ತೀಯಾ? ಒಬ್ಬ ಸಿಂಹನಾಗಿರುವಂಥ ನೀರು, ಸಿಂಹ ಅಂತ ದೊಡ್ಡ ಹೆಸರಿಟ್ಕೊಂಡಿದೆಯಲ್ವ ನೀನು, ಮೇಧಾವಿಗಳಂತೆ ಹೆಸರಿಟ್ಕೊಂಡಿದೆಯಲ್ವ, ಮೇಧಾವಿಗಳಂತೆ ಹೆಸರಿಟ್ಕೊಂಡಿರುವಂಥ ನೀನು ಒಬ್ಬ ಬಡ ಕುಟುಂಬದಲ್ಲಿ ಹೋಗಿ ಗಿರಿಜನರ ಮಧ್ಯದಲ್ಲಿ ಹೋಗಿ ಗಲಾಟೆಗಳನ್ನು ದೌರ್ಜನ್ಯವನ್ನು ಮಾಡುತ್ತಿದ್ದೀಯ ಅಂತಂದರೆ ಏನಾಗಿದೆ? ಅಮಾಯಕರವರು ಕ್ರೈಸ್ತರು ಪ್ರಾರ್ಥನೆ ಮಾಡುವಾಗ ಕುರಿಗಳಂತೆ ತಲೆ ಬಾಗಿಸ್ಕೊಂಡು ಇರುವಾಗ ಅಂಥವರ ಬಳಿಯಲ್ಲಿ ಹೋಗಿ ಗಲಾಟೆಗಳನ್ನು ಮಾಡ್ತಾ ಇದ್ದೀಯಂದರೆ ಏನಾಗಿದೆ? ಒಂದು ವೇಳೆ ಯುದ್ಧ ಮಾಡಬೇಕಂದ್ರೆ ನಿನ್ನ ಹಾಗೆ ವೀರನು, ನಿನ್ನ ಹಾಗೆ ಶೂರನು, ನಿನ್ನ ಹಾಗೆ ಬಲಾಢ್ಯನು, ನಿನ್ನ ಹಾಗೆ ಬಲಶಾಲಿ ಯಾರಿದ್ದಾರೋ ಅವರ ಬಳಿಯಲ್ಲಿ ಹೋಗಿ ಯುದ್ಧ ಮಾಡಬೇಕು. ಯುದ್ಧ ಅಮಾಯಕರ ಬಳಿಯಲ್ಲ, ಕುರಿಗಳ ಹಾಗೆ ಇದ್ದಂಥ ಅಲ್ಪಸಂಖ್ಯಾತರ ಬಳಿಯಲ್ಲ, ನಿಸ್ಸಹಾಯಕರ ಬಳಿಯಲ್ಲ. ನಿನ್ನ ಪ್ರಭಾವ ತೋರಿಸ್ಬೇಕಂದ್ರು, ನಿನ್ನ ಭುಜ ಬಲವನ್ನು ತೋರಿಸ್ಬೇಕಂದ್ರೆ, ನಿನ್ನ ಬಲವನ್ನು, ನಿನ್ನ ಬಲಶಾಲಿಯನ್ನು ನೀನು ತೋರಿಸ್ಕೋಬೇಕಾದರೆ ನಿನ್ನಂತೆ ನಿನ್ನ ಇನ್ನೊಬ್ಬನು ಬಲಶಾಲಿಯಾಗಿದ್ದಾಗ ಅವನ ಬಳಿಯಲ್ಲಿ ಹೋಗಿ ಯುದ್ಧ ಮಾಡು. ನೀನು ಸ್ವಲ್ಪ ಜನರಿದ್ದಾರೆಂದು, ಅಮಾಯಕರು ಎಂದು, ತಿರುಗಿ ಬೀಳೋದಿಲ್ಲವೆಂದು ಅದೇ ನೆಪ ಮಾಡಿಕೊಂಡು ಗಲಾಟೆಗಳು. ಏನ್ರಿ, ಕ್ರೈಸ್ತರು ಯಾಕೆ ಮೌನವಾಗಿರ್ತಾರೆ ಗೊತ್ತಾ? ಕ್ರೈಸ್ತರು ನಂಬಿರುವಂಥ ಕ್ರಿಸ್ತನು ಶ್ರೇಷ್ಠನು. ಆತನು ಒಂದು ಮಾತು ಹೇಳಿದ್ದಾನೆ, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಮಗನೇ ಮಗಳೇ ಅಂತ. ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಮಗನೇ ಮಗಳೇ ಅಂತ ಹೇಳಿರೋದರಿಂದ ತಲೆ ಬಾಗಿಸ್ತಾ ಇದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳಿರ ಕ್ರೈಸ್ತರು. ತಲೆ ಬಾಗಿಸ್ತಾ ಇದ್ದಾರೆ. ಒಂದು ಮಾತಂದರು, ಬೈಸ್ಕೊಂಡು ಕಾನೂನಿಗೆ ಒಳಪಟ್ಟು, ಅಯ್ಯ ನಮ್ಮ ರಾಜ್ಯದಲ್ಲಿ ಇಂಥ ಗಲಾಟೆಗಳು ನಡೀತಾ ಇದೆ, ನಮ್ಮ ಮಧ್ಯದಲ್ಲಿ ಇಂಥ ಗಲಾಟೆಗಳು ನಡೀತಾ ಇದೆ ಅಂತ ಹೇಳಿ ಅಲ್ಲಿ ಹೋಗಿ ಮೊರೆ ಇಡ್ತಾ ಇದ್ದಾರೆ. ಮೊದಲನೇದಾಗಿ ದೇವರಿಗೆ ಮೊರೆ ಇಡ್ತಾರೆ, ಎರಡನೇದಾಗಿ ಕಾನೂನಿಗೆ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಒಂದು ವೇಳೆ ಯೇಸು ಕ್ರಿಸ್ತರೇ ಕತ್ತಿ ಹಿಡ್ಕೊಳ್ರಿ, ಕೋಲ್ಗಳನ್ನು ಹಿಡ್ಕೊಳ್ರಿ, ಏಟಿಗೆ ಏಟು, ಗಾಯಕ್ಕೆ ಗಾಯ, ಪ್ರಾಣಕ್ಕೆ ಪ್ರಾಣ ಅಂತ ಹೇಳಿದರೆ ಪ್ರಪಂಚ ಅಲ್ಲೋಕಲ್ಲೋಲವಾಗ್ತಾ ಇತ್ತು, ಸಮಾಧಾನ ಇರ್ತಾ ಇರಲಿಲ್ಲ. ಕ್ರೈಸ್ತರು ಕೂಡ ಯುದ್ಧಕ್ಕೆ ಬಂದರೆ, ಕ್ರೈಸ್ತರು ಕೂಡ ಪ್ರಪಂಚ ದೇಶದಲ್ಲಿ ಕ್ರೈಸ್ತರು ಕೂಡ ಯುದ್ಧಕ್ಕೆ ನಿಂತ್ಕೊಂಡ್ರೆ ಪ್ರಪಂಚ ಅಲ್ಲೋಕಲ್ಲೋಲವಾಗ್ತಾ ಇತ್ತು. ಇವಾಗಲೂ ಕೂಡ ಶಾಂತಿ ಪ್ರಿಯರು ಕೇಳಿ ಪ್ರಪಂಚಕ್ಕೆ, ಕ್ರೈಸ್ತರಂದರೆ ಶಾಂತಿ ಪ್ರಿಯರು, ಕ್ರೈಸ್ತರಂದರೆ ಪ್ರಾರ್ಥನೆ ಮಾಡೋರು, ವಿಜ್ಞಾಪನೆ ಮಾಡೋರು, ಇನ್ನೊಬ್ಬರನ್ನು ಪ್ರೀತಿಸೋರು. ಒಂದು ವೇಳೆ ಅನ್ಯಾಯ ನಡೀತಾ ಇದ್ದರೆ ಯಾರೋ ಕೆಲವರ ಮೂಲಕ ಮಾತ್ರ, ಎಲ್ಲರ ಮೂಲಕ ಅಲ್ಲ ರೀ. ಇನ್ನು ಇಂಥವೆಲ್ಲ ದೌರ್ಜನ್ಯಗಳು, ಅನ್ಯಾಯಗಳು, ಪಾಪಗಳು ಈ ರೀತಿ ನಡಿವಾಗ ಏನ್ರಿ ದೇವರು ಏನು ಮಾಡ್ತಾರೆ?
ಎಷ್ಟು ಕಾಲ ಪ್ರೀತಿಸ್ತಾರೆ, ಎಷ್ಟು ಕಾಲ ತಾಳ್ಮೆಯಿಂದ ಇರ್ತಾರೆ. ತಾಳ್ಮೆಯಿಂದ ಕೂಡ ಇದ್ದಾರೆ, ಓಕೆ, ಎಷ್ಟು ಕಾಲ ಇರ್ತಾರೆ? ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ದೀರ್ಘ ಶಾಂತಿ ನಿಮ್ಮ ವಿಷಯದಲ್ಲೇ ನೀವು ಬದಲಾಗಬೇಕು. ಪ್ರತಿಯೊಬ್ಬರು ಬದಲಾಗಬೇಕು ಎಂದು ತಂದೆಯಾದ ಪರಮಾತ್ಮನು ದೀರ್ಘ ಶಾಂತನಾಗಿದ್ದಾನಂತೆ. ಶಾಂತನಾಗಿದ್ದಾನಂತಂದರೆ ಶಾಂತಿಯಲ್ಲಿದ್ದಾನಂತಲ್ಲ, ಸಮಾಧಾನದಲ್ಲಿ ಇದ್ದಾನಂತಲ್ಲ. ಕೊರಗುತ್ತಾ ಇದ್ದಾನೆ, ದುಃಖ ಪಡ್ತಾ ಇದ್ದಾನೆ. ದೇವರಲ್ಲಿ ದುಃಖ ಇದೆ, ದೇವರಲ್ಲಿ ಚಿಂತೆ ಇದೆ, ದೇವರಲ್ಲಿ ವೇದನೆ ಇದೆ. ದೀರ್ಘ ಶಾಂತಿಯಲ್ಲಿ ಇದ್ದಾನಂದ್ರೆ ನೋಡ್ತಾ ಇದ್ದಾನೆ, ಪ್ರಪಂಚ ದೇಶವನ್ನು ನೋಡ್ತಾ ಇದ್ದಾನೆ. ಎಲ್ಲಾದರೂ ನನ್ನ ಮಕ್ಕಳಿದ್ದಾರಾ, ನನ್ನನ್ನು ಪ್ರೀತಿಸೋರಿದ್ದಾರಾ, ನನ್ನನ್ನು ಹುಡುಕೋರಿದ್ದಾರಾ, ನನ್ನನ್ನು ಧ್ಯಾನಿಸೋರಿದ್ದಾರಾ, ನನ್ನ ಬಗ್ಗೆ ಯೋಚನೆ ಮಾಡೋರಿದ್ದಾರಾ? ಯಾವ ದೇಶದಲ್ಲಿ ನೋಡಿದ್ರೂ ಕೂಡ ಗಲಾಟೆಗಳಿದೆ, ಅನ್ಯಾಯ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ. ಇವರೆಲ್ಲರೂ ನನ್ನ ಮಕ್ಕಳ, ಇವರೆಲ್ಲರೂ ನನ್ನ ಮಕ್ಕಳ? ತಂದೆ ವೇದನೆ ಪ್ರಿಯರೇ, ಎತ್ತ ತಂದೆಯ ದುಃಖ ಪ್ರಿಯರೇ, ವೇದನೆ ಎತ್ತ ತಂದೆ ಕರುಳು, ತಂದೆಯ ವೇದನೆ ಯಾರಿಗಿರೇ ಅರ್ಥ ಆಗುತ್ತೆ ರೀ? ಯಾರಿಗೆ ಅರ್ಥ ಆಗುತ್ತೆ? ಪ್ರಿಯರಾದ ದೇವರ ಮಕ್ಕಳಿರ, ಆತನು ಹೇಳುವಂಥ ಮಾತು ನೋಡಿ ಒಂದು ಸಾರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಏನ್ರಿ? ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ, ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರೂ ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಗಳನ್ನು ಮಾಡಿಕೊಂಡರು. ತಂದೆಯಾದ ಪರಮಾತ್ಮನನ್ನು ಬಿಟ್ಟಿದ್ದಾರೆ, ಆತ್ಮ ಸ್ವರೂಪನಾಗಿರುವಂಥ ಆ ಸರ್ವೇಶ್ವರನ ಬಿಟ್ಟಿದ್ದಾರೆ, ಸೃಷ್ಟಿಕರ್ತನಾಗಿರುವಂಥ ದೇವರನ್ನು ಬಿಟ್ಟಿದ್ದಾರೆ, ಸೃಷ್ಟಿ ವಸ್ತುಗಳನ್ನು ಪೂಜೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಮನುಷ್ಯನು ಕೂಡ ಒಬ್ಬ ದೇವರು. ಒಂದು 10,000 ರೂಪಾಯಿ ಸಾಲ ಕೊಟ್ಟರೆ, 10,000 ರೂಪಾಯಿ ಏನಾದರೂ ಸಹಾಯ ಮಾಡಿದ್ರೆ, ಹಬ್ಬ ದೇವರ ಹಾಗೆ ಕಾಪಾಡಿದೀಯಪ್ಪ. ಊಟ ಕೊಟ್ಟರೆ, ಹಬ್ಬ ದೇವರ ಹಾಗೆ ಬಂದು ಊಟ ಕೊಟ್ಟಿದ್ದೀಯಪ್ಪ ಅಂತೇಳಿ ಈ ಮನುಷ್ಯನಿಗೂ ದೇವರು, ಆ ಮನುಷ್ಯನಿಗೂ ದೇವರು, ಆ ನಂತರ ಸರ್ಪಕ್ಕೂ ದೇವರು, ಕಪ್ಪೆಗಳಿಗೂ ದೇವರು, ಸೊಳ್ಳೆಗಳಿಗೂ ದೇವರು, ನೊಣಗಳಿಗೂ ದೇವರು, ಮಿಡತೆಗಳಿಗೂ ದೇವರು, ಕಲ್ಲುಗಳಿಗೂ ದೇವರು, ಗಿಡಗಳಿಗೂ ದೇವರು. ಇವೆಲ್ಲ ಕೂಡ ಸೃಷ್ಟಿ ಮಾಡಿರುವಂಥ ಆ ಪರಮಾತ್ಮನ ಉಂಟು ಮಾಡಿರುವಾಗ ಆತನನ್ನು ನೀನು ಘನಪಡಿಸೋದು ಬಿಟ್ಟು, ಆತನನ್ನು ತಂದೆ ಎಂದು ಕರೆಯೋದು ಬಿಟ್ಟು ಏನು ಮಾಡಿದ್ದೀಯ? ಏನು ಮಾಡ್ತಾ ಇದ್ದೀಯ ನೀನು? ಏನು ಮಾಡ್ತಾ ಇದ್ದೀಯಾ? ಇಲ್ಲಿ ದೇವರ ಮಾತು ನೋಡಿ, ದೇವರ ಮಾತು, ಸೃಷ್ಟಿಕರ್ತನ ಮಾತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರೂ ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಗಳನ್ನು ಮಾಡಿಕೊಂಡರು. ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ವಲಸಾದ ನಡತೆಗೆ ಒಪ್ಪಿಸಿಕೊಟ್ಟನು. ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದ್ದನ್ನು ಹಿಡಿದುಕೊಂಡದ್ದು, ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಆಮೇನ್. ಪರಮಾತ್ಮನು, ತಂದೆಯಾದ ಪರಮಾತ್ಮನು, ಸರ್ವೇಶ್ವರನು ಆತನು ಇದ್ದಾನೆ. ಆತನ ಮೂಲಕ ನಾವೆಲ್ಲರೂ ಆತನನ್ನು ನಾವು ಘನಪಡಿಸಬೇಕು. ಆತನನ್ನು ಬಿಟ್ಟು ನಾವು ಏನು ಮಾಡಿದ್ರೂ ಕೂಡ ಪಾಪವಾಗುತ್ತೆ. ಈ ಲೋಕದಲ್ಲಿ ನಡೆಯುವಂಥ ಪಾಪಗಳು ಭಯಂಕರ. 2ನೇ ಅಧ್ಯಾಯ 8ನೇ ವಚನ ನೋಡಿ. 2ನೇ ಅಧ್ಯಾಯ 8ನೇ ವಚನ. 2ನೇ ಅಧ್ಯಾಯ 8ನೇ ವಚನ. ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. ಯಾರು ಸ್ವೇಚ್ಛ ಉಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ
ಕೋಪ ರೌದ್ರಗಳು ಬರುವವು. ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವು ಸಂಕಟವು ಬರುವವು. ಕಷ್ಟವು ಸಂಕಟವು ಬರುವವು ಎಂದರೆ ಮೊದಲನೇದಾಗಿ ಯೆಹೂದ್ಯರಿಗೆ, ಆನಂತರ ಗ್ರೀಕರಿಗೆ. ಮೊದಲನೇದಾಗಿ ಯೆಹೂದ್ಯರಿಗೆ, ಆನಂತರ ಗ್ರೀಕರಿಗೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಯೆರೆಮೀಯ ಗ್ರಂಥ 25ನೇ ಅಧ್ಯಾಯ, ಯೆರೆಮೀಯ ಗ್ರಂಥ 25ನೇ ಅಧ್ಯಾಯ 29ನೇ ವಚನವನ್ನು ಒಂದು ಸಾರಿ ಆಲೋಚನೆ ಮಾಡೋಣ. ಯೆರೆಮೀಯ ಗ್ರಂಥ 25ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸಬೇಕು. ಇದು ನನ್ನ ಮಾತಲ್ಲ, ಸೃಷ್ಟಿಕರ್ತನ ಮಾತು. ಯೆರೆಮೀಯ ಪ್ರವಾದಿ ಕ್ರಿಸ್ತ ಪೂರ್ವ 600 ವರ್ಷಗಳ ಹಿಂದೆ ಇದ್ದಾನೆ. ಈ ಕ್ರಿಸ್ತ ಪ್ರವಾದಿ ಅಂದರೆ ಕ್ರಿಸ್ತ ಪೂರ್ವ 600 ವರ್ಷಗಳ ಹಿಂದೆ ಇದ್ದಂಥ ಈ ಪ್ರವಾದಿ ಹೇಳಿರುವಂಥ ಮಾತು ದೇವರ ಮಾತು. ದೇವರು ಈತನ ಮೂಲಕ ನುಡಿಯುವಂಥ ಮಾತು ಗಮನಿಸಬೇಕು. ಈಗೋ ನನ್ನ ಹೆಸರುಗೊಂಡಿರುವ ಪಟ್ಟಣದಲ್ಲಿ ಬಾಧಿಸಲು ಪ್ರಾರಂಭಿಸುತ್ತೇನೆ, ನೀವು ಆ ದಂಡನೆಗೆ ತಪ್ಪಿಸಿಕೊಂಡಿರೋ ಆಗುವುದೇ ಇಲ್ಲ. ಮೊದಲನೇದಾಗಿ ಯೆಹೂದ್ಯರಿಗೆ, ಆನಂತರ ಪ್ರಪಂಚಕ್ಕೆ. ನಾನು ದಂಡಿಸುತ್ತೇನೆ, ನೀವು ತಪ್ಪಿಸ್ಕೊಳ್ಳೋಕ್ಕಾಗುತ್ತಾ ನಿಮ್ಮ ಕೈಲೇ ಅಂತ ಹೇಳ್ತಾ ಇದ್ದಾನೆ. ನನ್ನ ಹೆಸರುಗೊಂಡಿರುವ ಪಟ್ಟಣದಲ್ಲಿ ಬಾಧಿಸಲು ಪ್ರಾರಂಭಿಸುತ್ತೇನೆ, ನೀವು ಆ ದಂಡನೆಗೆ ತಪ್ಪಿಸಿಕೊಂಡಿರೋ ಆಗುವುದೇ ಇಲ್ಲ. ಖಡ್ಗವೇ ಭೂ ನಿವಾಸಿಗಳನ್ನೆಲ್ಲ ಸಂಹರಿಸಲಿಕ್ಕೆ ಬಾ ಎಂದು ಕೂಗುವೆನು. ಖಡ್ಗವೇ, ಖಡ್ಗ ಅಂದರೆ ಕತ್ತಿ ಅಲ್ಲ. ಖಡ್ಗ ಅಂದರೆ ಕತ್ತಿ ಕರಿತಾನಂತಲ್ಲ. ಒಟ್ಟಿನಲ್ಲಿ ಈ ಖಡ್ಗ ಯಾಕೆ ತೋರಿಸ್ತಾರೆ? ಗೊಡಲಿ ಯಾಕೆ? ಕತ್ತಿ ಯಾಕೆ? ಬೇರು ಸಹಿತವಾಗಿ ಕಿತ್ತಾಕೋದಿಕ್ಕೆ. ದೇವರ ಖಡ್ಗ ಯಾಕೆ? ದೇವರ ಖಡ್ಗ ಅಧರ್ಮಗಳನ್ನು ಮಾಡುವಂಥವ್ರ ಮೇಲೆ, ಅಧರ್ಮವನ್ನು ಮಾಡುವಂಥವರ ಮೇಲೆ ಬರುತ್ತೆಂತೆ. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ನನ್ನ ಹೆಸರುಗೊಂಡಿರೋ ಪಟ್ಟಣದಲ್ಲಿ ಬಾಧಿಸಲು ಪ್ರಾರಂಭಿಸುತ್ತೇನೆ, ನೀವು ಆ ದಂಡನೆಗೆ ತಪ್ಪಿಸಿಕೊಂಡಿರೋ ಆಗುವುದೇ ಇಲ್ಲ. ಖಡ್ಗವೇ ಭೂನಿವಾಸಿಗಳನ್ನೆಲ್ಲ ಸಂಹರಿಸಲಿಕ್ಕೆ ಬಾ ಎಂದು ಕೂಗುವೆನು. ಇದು ಸೇನಾಧೀಶ್ವರನಾದ ಪರಮಾತ್ಮನೆಂಬ ನನ್ನ ನುಡಿ. ಇಂತಿರಲು ನೀನು ಪ್ರವಾದಿಸುತ್ತಾ ಈ ಮಾತುಗಳನ್ನೆಲ್ಲ ಅವರಿಗೆ ಹೇಳು. ಪರಮಾತ್ಮನು ಉನ್ನತ ಲೋಕದಿಂದ ಗರ್ಜಿಸುವನು, ತನ್ನ ಘನ ನಿವಾಸದಿಂದ ದನಿಗೈಯುವನು. ಆತನು ಗಟ್ಟಿಯಾಗಿ ಗರ್ಜಿಸಿ ತನ್ನ ಹುಲ್ಗಾವಿಲನ ಮುಂದೇನು ಬೆದರಿಸುವನು. ದ್ರಾಕ್ಷೆಯ ಹಣ್ಣನ್ನು ತುಳಿಯೋರು ಕೂಗಾಡುವಂತೆ ಭೂನಿವಾಸಿಗಳೆಲ್ಲರಿಗೂ ಭಯಂಕರವಾಗಿ ಕೂಗುವನು. ಶಬ್ದವು ಭೂಮಿಯ ಕಟ್ಟಕಡೆಯವರೆಗೆ ವ್ಯಾಪಿಸುವುದು. ಯೆಹೋವನಿಗೂ ಜನಾಂಗಗಳಿಗೂ ವ್ಯಾಜ್ಯ ಉಂಟಷ್ಟೇ. ನರಜನ್ಮದವರೆಲ್ಲರ ಸಂಗಡ ನ್ಯಾಯಕ್ಕೆ ನಿಲ್ಲುವನು, ದುಷ್ಟರನ್ನು ಖಡ್ಗಕ್ಕೆ ಗುರಿ ಮಾಡುವನು. ಇದು ಪರಮಾತ್ಮನ ನುಡಿ, ಇದು ಸರ್ವೇಶ್ವರನ ನುಡಿ. ದುಷ್ಟರನ್ನು ಖಡ್ಗಕ್ಕೆ, ಖಡ್ಗ ಅಂದರೆ ಗಾಳಿ ಎನ್ನುವಂಥದ್ದು ಖಡ್ಗ, ಮಳೆ ಎನ್ನುವಂಥದ್ದು ಖಡ್ಗ, ಹಿಮ ಎನ್ನುವಂಥದ್ದು ಖಡ್ಗ, ಬೆಂಕಿ ಎನ್ನುವಂಥದ್ದು ಖಡ್ಗ, ಗಾಳಿ ಎನ್ನುವಂಥದ್ದು ಚಂಡಮಾರುತಗಳು ಎನ್ನುವಂಥದ್ದು. ಇದು ದೇವರ ಖಡ್ಗ. ಇದು ದೇವರ ಖಡ್ಗ. ಇದು ಪ್ರಪಂಚ ದೇಶದಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಲ್ಲಿ ಭೂಕಂಪಗಳು ಭಯಂಕರವಾಗಿ. ಎಂದರೆ ಸಮುದ್ರದಲ್ಲಿ ಬೆಂಕಿ ಚಿಮ್ಮುವಂಥದ್ದು, ಬೆಂಕಿ ಲಾವ ಬರುವಂಥದ್ದು, ಬೆಟ್ಟಗಳನ್ನು ಕರಗಿಸಿ ಒಳಗಡೆಯಿಂದ ಬೆಂಕಿ ಚಿಮ್ಮುವಂಥದ್ದು, ಭಯಂಕರವಾದಂಥ ಸುನಾಮಿಗಳು ಬರುವಂಥದ್ದು, ಭೂಕಂಪಗಳು ಬರುವಂಥದ್ದು, ನಾಶ ಮಾಡುವಂಥದ್ದು ಪ್ರಪಂಚ ದೇಶದಲ್ಲಿ ಅಲ್ಲೆಲ್ಲಿ ನಾವು ನೋಡ್ತಾ ಇಲ್ವಾ? ಈಗಿನ ದಿನಗಳಲ್ಲಿ ಒಂದು ಸಾರಿ ಉತ್ತರ ಭಾರತ ದೇಶದಲ್ಲಿ, ಇನ್ನು ಕೆಲವು ರಾಷ್ಟ್ರಗಳಲ್ಲಿ ನಡೆಯುವಂಥ ಅಪಘಾತವನ್ನು, ನಡೆಯುವಂಥ ಭಯಂಕರವಾದಂಥ ಜಲಪ್ರಳಯವನ್ನು ಒಂದು ಸಾರಿ ಈ ವಿಡಿಯೋ ಮೂಲಕ ನೋಡೋಣ ಪ್ರಿಯರ ದೇವರ ಮಕ್ಕಳು. ಒಂದು ಸಾರಿ ನೋಡಿ ಪ್ರಿಯರೇ, ಎಷ್ಟು ಭಯಂಕರವಾದಂಥ ಜಲಪ್ರಳಯ, ಎಷ್ಟು ಭಯಂಕರವಾದಂಥ ಮಳೆ ಬಂದು ಎಷ್ಟು ಮಂದಿ ಒಡ್ಕೊಂಡು ಹೋಗ್ತಾ ಇದ್ದಾರೆ, ಎಷ್ಟು ಮನೆಗಳು ಕುಸಿದು ಹೋಗ್ತಾ ಇದೆ. ಇದು ಯಾರ ಉಗ್ರತೆ ಅಂತ ನೋಡುವಾಗ ಮಳೆರಾಯನ ಉಗ್ರತೆ ಅಲ್ಲ, ಮಳೆರಾಯನ ಹಿಂದೆ ಸೃಷ್ಟಿಕರ್ತನಾದ ಪರಮಾತ್ಮನು ಇದ್ದಾನೆ.
ಹಿಮಾಲಯ ಪ್ರದೇಶದಲ್ಲಾಗಿರ್ಬೋದು, ಉತ್ತರ ಭಾರತದಲ್ಲಿ, ಮಧ್ಯಪ್ರದೇಶದಲ್ಲಿ, ಡೆಲ್ಲಿಯಲ್ಲಿ ಕೂಡ ನೆಮ್ಮದಿಯಾಗಿ ಮಳೆ ಸುರಿಬೇಕಾದಂಥ ಪ್ರದೇಶಗಳು ಮಳೆ ಇಲ್ಲ. ಮಳೆ ವಿಪರೀತವಾದಂಥ ಮಳೆ ಬಂದಾಗ ಏನ್ರಿ, ಡ್ಯಾಮ್ಗಳು ತುಂಬೋಗಿ ನೀರೆಲ್ಲ ಬಂದು ಕೊಚ್ಕೊಂಡು ಹೋಗುವಂಥದ್ದು, ಅನೇಕ ಕಾರುಗಳು, ಅನೇಕ ಬೈಕುಗಳು, ಅನೇಕ ಮನೆಗಳು, ಅನೇಕ ಮನುಷ್ಯರನ್ನು ಒಡ್ಕೊಂಡು ಹೋಗುವಂಥ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಯಾರ ಉಗ್ರತೆ ಅಂತ ನೋಡುವಾಗ ಇದು ದೇವರ ಉಗ್ರತೆ, ದೇವರ ರೌದ್ರವು. ಇದು ದೇವರ ರೌದ್ರವು. ದೇವರಂದರೆ ಭಯಪಡದೆ ಹೋದರೆ, ದೇವರಂದರೆ ಭಕ್ತಿ ಇಲ್ಲದೆ ಹೋದರೆ, ದೇವರಿಗೆ ವಿಧೇಯರಾಗದೆ ಹೋದರೆ ಪ್ರಪಂಚ ದೇಶದಲ್ಲಿ ಆಗುವಂಥ ದುರ್ಗತಿ. ಇದು ದೇವರ ಕೋಪ, ಇದು ದೇವರ ರೌದ್ರವು. ಇದು ದೇವರ ರೌದ್ರವು ಏನ್ರಿ, ಮನುಷ್ಯನು ಮಾತ್ರ ಎಷ್ಟು ಹೇಳಿದ್ರು ಕೂಡ ಕೇಳೋ ಸ್ಥಿತಿಯಲ್ಲಿಲ್ಲ. 2 ವರ್ಷಗಳ ಹಿಂದೆ ಭಯಂಕರವಾದಂಥ ಕೊರೋನಾ ಬಂದು ನಡುಗಿಸಿದೆ ಪ್ರಪಂಚ ದೇಶವನ್ನು. ನಡುಗು. ಯಾರಿಗಾದರೂ ಭಯ ಉಂಟಾಗಿದೆಯಾ? ಯಾರಿಗಾದರೂ ಭಯ ಇದೆಯಾ? ಇಲ್ಲ, ಭಯ ಉಂಟಾಗಿಲ್ಲ. 32ನೇ ವಚನ ನೋಡಿ, ಅದೇ ಯೆರೆಮೀಯನ ಗ್ರಂಥ 25ನೇ ಅಧ್ಯಾಯ 32ನೇ ವಚನ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ ಕೇಡು ಜನಾಂಗದಿಂದ ಜನಾಂಗಕ್ಕೆ ಹರಡುವುದು, ದೊಡ್ಡ ಬಿರುಗಾಳಿಯು ಲೋಕದ ಕಟ್ಟ ಕಡೆಯಿಂದ ಎದ್ದು ಬರುವುದು. ಆ ದಿನದಲ್ಲಿ ಯೆಹೋವನಿಂದ ಹತರಾದವರು ಲೋಕದ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೆ ಬಿದ್ದಿರುವರು. ಅವರಿಗಾಗಿ ಯಾರು ಗೋಳಾಡರು, ಅವರನ್ನು ಯಾರು ಒಟ್ಟುಗೂಡಿಸರು, ಯಾರು ಹೂಣಿಡರು. ಭೂಮಿಯ ಮೇಲೆ ಗೊಬ್ಬರವಾಗುವರು. ಭೂಮಿಗೆ ಗೊಬ್ಬರವಾಗ್ತಾರೆ. ಯಾರು ಹೂಣಿಡೋದಿಲ್ಲ. ಎಷ್ಟು ಮಂದಿ ಬಳ್ಕೊಂಡು ಹೋಗ್ತಾರೆ, ಎಷ್ಟು ಮಂದಿ ಬಳ್ಕೊಂಡು ಹೋಗುವಂಥದ್ದು, ಒಡ್ಕೊಂಡು ಹೋಗುವಂಥದ್ದು. ಯಾಕೆ ಅಂತ ನೋಡುವಾಗ ದೇವರ ರೌದ್ರವು, ದೇವರ ರೌದ್ರ, ದೇವರ ಕೋಪ. ಮಳೆಗಲ್ಲಯ್ಯ ಕೋಪ, ಗಾಳಿಗೆ ಅಲ್ಲಯ್ಯ ಕೋಪ. ಮಳೆರಾಯನ ಹಿಂದೆ ಪರಮಾತ್ಮನು, ಮಳೆರಾಯನೇ ಬಾ ಮಳೆರಾಯನೇ. ಏನು ಮಾಡಬೇಕು ದೇವರೇ, ಏನು ಮಾಡಲಿ ದೇವರೇ? ನನ್ನ ಮಕ್ಕಳು ಪಾಪದಲ್ಲಿ ತುಂಬಿ ತುಳುಕುತ್ತಾ ಇದ್ದಾರೆ. ಎಲ್ಲಿಗೆ ಹೋಗಬೇಕು ದೇವರೇ? ಮಳೆರಾಯ ದೇವರ ಹತ್ರ ಕೇಳುವಂಥದ್ದು, ಕೈ ಕಟ್ಕೊಂಡು ದೇವರ ಮುಂದೆ ಮಳೆರಾಯನು ನಿಂತುಕೊಂಡು, ಮಳೆರಾಯನು ಅಂತ ದೂತನು ದೇವರ ಮುಂದೆ ನಿಂತುಕೊಂಡು, ದೇವರೇ ಎಲ್ಲಿಗೆ ಹೋಗಬೇಕು ದೇವರೇ? ಯಾವ ದೇಶದಲ್ಲಿ ದೇವರೇ? ಯಾವ ದೇಶ ಪಾಪ ಮಾಡಿದೆಯೋ ಆ ದೇಶದ ಮೇಲೆ ಹೋಗಬೇಕು ನೀನು. ಯಾವ ದೇಶ ಪಾಪ ತುಂಬಿ ತುಳುಕುತ್ತಾ ಇದೆಯೋ, ಯಾವ ದೇಶ ಪಾಪ ಮಾಡ್ತಾ ಇದೆಯೋ ಆ ದೇಶಕ್ಕೆ ಹೋಗಿ ನೀನು ನಾಶ ಮಾಡಬೇಕು ಎಂದು ತಂದೆಯಾದ ದೇವರು ಮಳೆರಾಯನಿಗೆ, ಗಾಳಿ ದೇವದೂತನಿಗೆ, ಬೆಂಕಿ ದೇವದೂತನಿಗೆ ಅರ್ಥ ಆಗುತ್ತಾ? ದೇವರ ರೌದ್ರವು ಅರ್ಥ ಆಗುತ್ತಾ? ಅರ್ಥ ಆಗಲ್ಲ. ಅರ್ಥ ಮಾಡಿಕೊಂಡು ಏನು ಮಾಡ್ತೇನೆ ಗೊತ್ತಾ? ದೇವರೇ ನಾವು ತಪ್ಪು ಮಾಡಿದ್ದೇವೆ, ದೇವರೇ ತಪ್ಪು ಮಾಡಿದ್ದೇವೆ, ದೇವರೇ ನಮ್ಮನ್ನು ಕ್ಷಮಿಸು, ದೇವರೇ ನಮ್ಮನ್ನು ಕಾಪಾಡಿ ದೇವರೇ ಅಂತ ವಿಧೇಯನಾಗಬೇಕು. ನೀನು ಸೃಷ್ಟಿಕರ್ತನಾದ ತಂದೆಯಾದ ದೇವರ ಬಳಿಗೆ ಬಂದು ವಿಧೇಯನಾಗಬೇಕು, ಒಳಪಡಬೇಕು, ತಗ್ಗಿಸ್ಕೊಳ್ಬೇಕು. ಈ ಮಾಧ್ಯಮದವರು ಕೂಡ ಹೇಗಿದ್ದಾರಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಇದಕ್ಕೊಂದು ಟೈಟಲ್. ಮಳೆರಾಯ ಯಾಕೆ ಕೋಪ ಮಾಡಿಕೊಂಡಿದ್ದಾನೆ ಗೊತ್ತಾ? ಕಣ್ಣು ಕೆಂಪು ಮಾಡಿದೆ. ಆ ಮಳೆ ಕೆಂಪು ಮಾಡಬೇಕಾದ್ರೆ ಮಳೆರಾಯನ ಹಿಂದೆ ಸೃಷ್ಟಿಕರ್ತನು ಇದ್ದಾನೆ ಎನ್ನುವಂಥದ್ದು ಹೇಳಬೇಕು ಸಹೋದರ. ಸೃಷ್ಟಿಕರ್ತನು ಇದ್ದಾನೆ ಎಂದು ಹೇಳಬೇಕು, ಸರ್ವೇಶ್ವರನು ಇದ್ದಾನೆ ಎಂದು ಹೇಳಬೇಕು ನೀನು. ಅದನ್ನು ಬಿಟ್ಟು ಏನು ಮಾಡ್ತೀಯ, ಏನು ಮಾತಾಡ್ತೀಯ? ಬ್ರೇಕಿಂಗ್ ನ್ಯೂಸ್ ಅಂತೀಯ, ನಾನೇ ಕಂಡುಕೊಂಡಿದ್ದೀನಿ ಮೊದಲನೇದಾಗಿ ಅಂತ ಹೇಳ್ತೀಯ. ಬ್ರೇಕಿಂಗ್ ನ್ಯೂಸಾ? ಜಾಗ್ರತೆ ಪಡಬೇಕು, ಜಾಗ್ರತೆ. ಯೆಹೆಜ್ಕೇಲನ ಗ್ರಂಥ 14ನೇ ಅಧ್ಯಾಯ ನೋಡಿ ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆಯೋ ಇಲ್ಲಿ ಹೇಳ್ತಾ ಇದ್ದಾರೆ. ಯೆಹೆಜ್ಕೇಲನ ಗ್ರಂಥ 14ನೇ ಅಧ್ಯಾಯ 12ನೇ ವಚನ. ಪರಮಾತ್ಮನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ,
ಅಪರಾಧವನ್ನು ನಡೆಸಿ ನನಗೆ ವಿರುದ್ಧವಾಗಿ ಪಾಪ ಮಾಡಿದ ದೇಶದ ಮೇಲೆ ನನ್ನ ಕೈ ಎತ್ತಿ ಅದರ ಜೀವಾಧಾರವನ್ನು ತೆಗೆದುಬಿಟ್ಟು ಕ್ಷಾಮವನ್ನು ಬರಮಾಡಿ ಜನ ಪಶುಗಳನ್ನು ಅದರೊಳಗಿಂದ ನಿರ್ಮೂಲ ಮಾಡುತ್ತೇನಂತ ಹೇಳು. ಯಾವ ದೇಶ ಪಾಪದಲ್ಲಿ ತುಂಬಿ ತುಳುಕುತ್ತೋ ಆ ದೇಶವನ್ನು ನಾನು ಬಿಡೋದಿಲ್ಲ. ಅಮೆರಿಕ ಪಾಪ ಮಾಡಿ ತುಂಬಿ ತುಳುಕಿದೆಯಾ, ಅದನ್ನು ಬಿಡಲ್ಲ. ಜಪಾನ್ ಮಾಡಿದೆಯಾ, ಅದನ್ನು ಬಿಡೋದಿಲ್ಲ. ಚೈನಾ ದೇಶ ಮಾಡಿದೆಯಾ, ಬಿಡೋದಿಲ್ಲ. ಟೋಟಲ್ ಭೂಮಂಡಲ ದೇವರ ಹತೋಟಿಯಲ್ಲಿದೆ. ದೇವರ ಹತೋಟಿಯಲ್ಲಿ, ಸೃಷ್ಟಿಕರ್ತನ ಕೈಯಲ್ಲಿ, ಪರಮಾತ್ಮನ ಕೈಯಲ್ಲಿ. ನೀನು ದೇವರಿಗೆ ಒಳಪಡಬೇಕು, ದೇವರಿಗೆ ಭಯಪಡಬೇಕು, ಭಕ್ತಿಯಿಂದ ನೀನು ಜೀವಿಸಬೇಕು, ತಲೆ ಬಾಗಿಸ್ಬೇಕು. ನೀನು ದೇವರಂದರೆ ತಲೆ ಬಾಗಿಸ್ಬೇಕು. ನೀನು ಹೆಜ್ಜೆ ಹೆಜ್ಜೆಯಲ್ಲಿ ನಿನಗೆ ಜನ್ಮ ಕೊಟ್ಟಂಥ ತಂದೆಯಾದ ದೇವರನ್ನು ಕುರಿತು ಧ್ಯಾನಿಸಿಕೊಂಡು ನೀನು ಮುಂದೆ ಹೋಗಬೇಕು. ನೀನು ನನ್ನಿಷ್ಟದ ಪ್ರಕಾರ ನಾನು ನಡಿತೀನಿ, ಜನರ ಬೆಂಬಲ ಇದೆ, ಅಧಿಕಾರದ ಬೆಂಬಲ ಇದೆ, ಹಣದ ಬೆಂಬಲ ಇದೆ ಅಂದರೆ ನಿನ್ನನ್ನು ತುಳಿತಾನೆ ದೇವರು. ನೀನು ಯಾರಾದರೂ ಪರವಾಗಿಲ್ಲ. ಇದು ದೇವರ ಮಾತು, ಇದು ಸೃಷ್ಟಿಕರ್ತನ ಮಾತು, ಇದು ಪರಮಾತ್ಮನ ಮಾತು. ಇದು ಜಾಗ್ರತೆ ಪಡಬೇಕು. ಕೊನೆ ದಿನಗಳಲ್ಲಿದ್ದೇವೆ, ಅಂತ್ಯಕಾಲದಲ್ಲಿದ್ದೇವೆ. ಬಾಯಿಗೆ ಬಂದಾಗ ಮಾತಾಡೋದಲ್ಲ, ಇಷ್ಟ ಬಂದ ಹಾಗೆ ಮಾತಾಡೋದಲ್ಲ. ಬೈಬಲನ್ನು ಕುರಿತು ಮತಕ್ಕೆ ಸಂಬಂಧಪಟ್ಟಿದ ತಪ್ಪು. ತಂದೆಯಾದ ಪರಮಾತ್ಮನ ಗ್ರಂಥ ಇದು, ಸೃಷ್ಟಿಕರ್ತನ ಗ್ರಂಥ ಇದು. ಯೇಸು ಕ್ರಿಸ್ತರ ಬಂದು ಮಹಾಜ್ಞಾನದ ಸಂಗತಿಯನ್ನು ತಿಳಿಸಿದ್ದಾನೆ. ನಾವೆಲ್ಲರೂ ದೇವರ ಮಕ್ಕಳರಪ್ಪ, ನಾವೆಲ್ಲರೂ. ನಾನು ದೇವರ ಮಗನು, ನೀವು ದೇವರ ಮಕ್ಕಳು ಅಂತ ಹೇಳಿದ್ದಾನೆ ಯೇಸು ಪ್ರಭು. ಹೇಳಿರುವಂಥ ಮಾತೇನು ಗೊತ್ತಾ? ನಾನು ದೇವರ ಮಗನು, ನೀವು ದೇವರ ಮಕ್ಕಳು, ನಾವು ಎಲ್ಲರೂ ಕೂಡ ದೇವರ ಮೂಲಕ ಬಂದವರು. ನಾವೆಲ್ಲರೂ ದೇವರಿಗೆ ಮಕ್ಕಳು. ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸೋಣ. ಆತನು ಪರಮಾತ್ಮನು, ಇದ್ದಾತನು, ಸರ್ವೇಶ್ವರನು, ಸರ್ವವ್ಯಾಪಿ. ಆತನ ಮೂಲಕ ಲೋಕ, ಆತನ ಮೂಲಕ ಜಗತ್ತು, ಆತನ ಮೂಲಕ ಸರ್ವ ಜೀವರಾಶಿಗಳು. ಏನ್ರಿ ಅಂಥ ಸೃಷ್ಟಿಕರ್ತನಾದಂಥ ತಂದೆಯಾದ ದೇವರನ್ನು ನಂಬೋದಕ್ಕೆ ಏನ್ರೀ ಕಷ್ಟ, ಏನ್ರೀ ನಷ್ಟ? ನಿನ್ನ ಜಾತಿ ಯಾರಿಗೆ ಬೇಕಯ್ಯ? ನಿನ್ನ ಜಾತಿ ದೇವ್ರಿಗೆ ಬೇಕಾ? ನಿನ್ನ ಕುಲ ದೇವ್ರಿಗೆ ಬೇಕಾ? ನಿನ್ನ ಮತ ದೇವ್ರಿಗೆ ಬೇಕಾ? ನಿನ್ನ ಮತ ತೊಗೊಂಡು ದೇವ್ರೇನು ಮಾಡ್ತಾನೆ? ಈಗ ತುಂಬ ಜನ ಮೂಢ ಜನಾಂಗದವ್ರು ಇದ್ದಾರೆ. ಚಿಕ್ಕ ಈ ಕೊಳಕು ಮೋರಿಯಲ್ಲಿ ಹುಟ್ಟಿರುವಂಥ ಯಾವುದು ಯೂಟ್ಯೂಬ್ ಚಾನಲ್ಗಳನ್ನ ಇಟ್ಕೊಂಡು ಇದು ಮತಾಂತರ ಮಾಡ್ತಾರೆ. ಅವರು ಸೇರಿಸ್ಕೊಳ್ತಾರೆ. ನಿನ್ನ ಜಾತಿ ಸೇರ್ಕೊಳ್ಳೋದು ಏನು ಬೇಕಾಗಿದೆ ದೇವರಿಗೆ? ನೀನು ಬೇಕು? ಜಾತಿ ಬೇಕಾ? ಕುಲ ಬೇಕಾ? ಸೇರಿಸ್ಕೊಳ್ತಾರೆ. ಏನು ಸೇರಿಸ್ಕೊಳ್ಳೋದೇನಿದೆ? ಸೇರಿಸ್ಕೊಳ್ಳೋದೇನಿಲ್ಲ. ದೇವರ ಮಾತು, ನೀನು ದೇವರ ಮಗನು, ಅವನು ದೇವರ ಮಗನು, ಎಲ್ಲರೂ ದೇವರ ಮಕ್ಕಳು. ಭಕ್ತಿಯಿಂದ ನಡಿಬೇಕು. ಯೇಸು ಕ್ರಿಸ್ತರು ಹೇಳಿರುವಂಥ ಮಾತೇನು ಗೊತ್ತಾ? ಎಲ್ಲರೂ ದೇವರ ಮಕ್ಕಳು, ದೇವರಿಗೆ ಒಳಪಟ್ಟು ಭಕ್ತಿಯಿಂದ ನಡಿಬೇಕು ಅನ್ನುವಂಥದ್ದು. ಅದು ದೇವರ ಮಾತು, ಇದು ದೇವರ ಮಾತು, ದೇವರ ಮಾರ್ಗ. ಇದು ಪರಲೋಕದ ಮಾರ್ಗ. ಇದು ಮತವಲ್ಲ, ಮತಕ್ಕೆ ಸಂಬಂಧಪಟ್ಟಂಥ ಬೋಧನೆಯಲ್ಲ. ಇದು ಕುಲಕ್ಕೆ ಸಂಬಂಧಪಟ್ಟಂಥ ಬೋಧನೆಯಲ್ಲ. ಇದು ಸೃಷ್ಟಿಕರ್ತನ ದೇವರ ಬೋಧನೆ. ಪ್ರಪಂಚ ದೇಶದಲ್ಲಿ ಪಾಪವು ಪ್ರಬಲುತ್ತಿದೆ ಏನ್ರಿ? ದೇವರ ಕೋಪ, ದೇವರ ಉಗ್ರತೆ ಪ್ರಪಂಚದ ಮೇಲೆ ಹೊರಡುತ್ತಾ ಇದೆ. ಒಂದು ಕಾಲದಲ್ಲಿ, ನೋಹಾನನ ಕಾಲದಲ್ಲಿ ನೋಡಿದ್ದೇವೆ, ಕ್ರಿಸ್ತ ಪೂರ್ವದಲ್ಲಿ ಜಲಪ್ರಳಯ ತರಿಸಿ ಸರ್ವನಾಶ. ಲೋಟನ ಕಾಲದಲ್ಲಿ ಬೆಂಕಿಯ ಮೂಲಕ. ಮತ್ತು ಕೊನೆಯದಾಗಿ ಏನು ನಡೀತೆ ಅಂತ ನೋಡುವಾಗ ಏನ್ರಿ? ಭೂಕಂಪಗಳು ನೋಡ್ತಾ ಇದ್ದೀವಿ, ಸುನಾಮಿಗಳು ನೋಡ್ತಾ ಇದ್ದೀವಿ, ಅಂಟು ರೋಗಗಳು ನೋಡ್ತಾ ಇದ್ದೀವಿ. ಇವೆಲ್ಲ ಯಾಕೆ ಗೊತ್ತಾ? ಮನುಷ್ಯನ ಪಾಪಗಳು ದಿನದಿನಕ್ಕೆ ಬೆಳೀತಾ ಇದೆ ರೀ. ದೇವರು ಕರಿತಾ ಇದ್ದಾನೆ, ಬನ್ನಿ ಮಕ್ಕಳಿರ, ನನ್ನ ಬಳಿಗೆ ಬನ್ನಿ, ಒಳಪಡಿ. ನಾನು ಕೇಳೋದು ಒಂದೇ, ನಾನು ನಿಮ್ಮಿಂದ ಕೇಳೋದು ಒಂದೇ, ಭಕ್ತಿಯಿಂದ ನಡೀರಿ ಮಕ್ಕಳಿರ, ಭಕ್ತಿಯಿಂದ ನಡೀರಿ. ನಿಮ್ಮಿಂದ ನಾನು ಏನು ಎದುರು ನೋಡಲ್ಲ, ಕೇವಲ ಭಕ್ತಿಯಿಂದ ನೋಡಿ. ಭಕ್ತಿಯಿಂದ ನಿನ್ನಂತೆ ನಿನ್ನ ನೆರೆಯವರನ್ನು ನೀನು ಪ್ರೀತಿಸಬೇಕು ಮಗನೇ. ಅವನು ನನ್ನ ಮಗನು. ಗಿರಿಜನರಂತ ದೂರ ಮಾಡ್ತೀರಾ? ನನ್ನ ಮಕ್ಕಳು. ಹರಿಜನರಂತ ದೂರ ಮಾಡ್ತಾ ಇದ್ದಾರೆ, ಅವ್ರು ನನ್ನ ಮಕ್ಕಳು. ಎಲ್ಲರೂ ನನ್ನ ಮಕ್ಕಳಯ್ಯ, ಎಲ್ಲರೂ ನನ್ನ ಮಕ್ಕಳು. ಒಬ್ರಿಗೊಬ್ರು ನೀವು ಪ್ರೀತಿಸ್ಕೊಂಡು ಸಮಾಧಾನದಿಂದ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ನಾನು ಜೀವ ಕೊಟ್ಟರೆ ಯಾಕ್ರಯ್ಯ ನೀವು ಜಗಳ ಮಾಡ್ಕೊಳ್ತಾ ಇದ್ದೀರಾ? ಯಾಕ್ರಯ್ಯ ನೀವು ಯುದ್ಧಗಳನ್ನು ಮಾಡ್ಕೊಂಡು ಸಾಯ್ತೀರಾ? ಯಾಕ್ರಯ್ಯ? ಒಬ್ಬನು ಕೊಂದಾಕಿದೆಯಾ? ಏನು ಪ್ರಾಣ ಕೊಡೋಕ್ಕಾಗುತ್ತಾ ನಿನಗೆ?
ಉಸಿರು ಕೊಡೋಕ್ಕಾಗುತ್ತಾ? ಕೈ ಹೋದರೆ ಕೈ ಕೊಡೋಕ್ಕಾಗುತ್ತಾ? ಕಾಲೋದ್ರೆ ಕಾಲು ಕೊಡೋಕ್ಕಾಗುತ್ತಾ? ಕಣ್ಣೋದ್ರೆ ಕಣ್ಣುಗಳನ್ನು ಕೊಡೋಕ್ಕಾಗುತ್ತಾ ನಿನ್ನ ಕೈಲೇ? ಹೋಗಲಿ, ರಕ್ತ ಹೋದರೆ ರಕ್ತ ಕೊಡೋಕ್ಕಾಗುತ್ತೇನಯ್ಯ ನಿನ್ನ ಕೈಲೇ? ಮತ್ತು ಬೇರೆಯವ್ರ ರಕ್ತನೇ ಮತ್ತೆ ನೀನು ಬಾಟಲ್ ಇಟ್ಕೊಂಡು ಹೋಗಿ ತೊಗೊಂಡು ಬರಬೇಕಾಗತ್ತೆ ನೀನು. ಏನು ಮಾಡದ ನೀನು ಹಣ ಇದೆ ಎಂದು, ಅಧಿಕಾರ ಇದೆ ಎಂದು, ಜನರ ಬೆಂಬಲ ಇದೆ ಎಂದು ಉರಿತಾ ಇದೆಯಾ, ಮೆರಿತಾ ಇದೆಯಾ, ಗರ್ವ ಪಡ್ತಾ ಇದೆಯಾ? ಮಗನೇ, ಜಾಗ್ರತೆ ಪಡದೆ ಹೋದರೆ ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿದ್ದಾನೆ. ಇದು ದೇವರ ಮಾತು. ದೇವರ ಉಗ್ರತೆ, ದೇವರ ಉಗ್ರತೆ, ಇದು ದೇವರ ಉಗ್ರತೆ. ಭಕ್ತಿಯಿಂದ ಜೀವಿಸಿ. ಭಕ್ತಿ, ಭಯ, ದೇವರಂದರೆ ಭಯ ಇರಬೇಕು. ಎಲ್ಲರನ್ನು ಪ್ರೀತಿಸ್ಬೇಕು ನೀನು. ದ್ವೇಷ, ಹಗೆ, ಅಸೂಯೆ ಇಟ್ಕೊಂಡ್ರೆ ಒಳ್ಳೆಯದಾಗಲ್ಲ ನಿನಗೆ. ನಿನಗೂ ಒಳ್ಳೆಯದಾಗಲ್ಲ, ನಿನ್ನ ಕುಟುಂಬಕ್ಕೂ ಒಳ್ಳೆಯದಾಗಲ್ಲ, ದೇಶಕ್ಕೂ ಒಳ್ಳೆಯದಾಗಲ್ಲ. ನಮ್ಮ ದೇಶ ಕಾಪಾಡಲ್ಪಡಬೇಕಾದರೆ ದೇವರ ಪ್ರೀತಿ ನಮ್ಮಲ್ಲಿರಬೇಕು. ಆವಾಗ ಒಳ್ಳೆಯದಾಗುತ್ತೆ. ತಲೆ ಬಗ್ಗಿಸಿ ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು. ತಂದೆಯಾದ ದೇವರೇ, ಈ ಪ್ರಪಂಚ ದೇಶದಲ್ಲಿ ನೋಡುವಾಗ ಯುದ್ಧಗಳು, ಗಲಾಟೆಗಳು, ಮಾರಣಕಾಂಡಗಳು ಪ್ರತಿನಿತ್ಯ ನಡೀತಾನೇ ಇದೆ ತಂದೆ. ನಿಮ್ಮನ್ನು ತಿಳಿದುಕೊಳ್ಳದೆ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಹೀಗೆ ಮೋಸ ಹೋಗ್ತಾ ಇದ್ದಾರೆ ತಂದೆ. ಹಣವಂತರು, ಶ್ರೀಮಂತರು, ಅಧಿಕಾರಿಗಳು ಅಂತ ಹೇಳಿಕೊಳ್ಳೋರು ತಂದೆಯಾದ ದೇವರು ಯಾವ ರೀತಿ ಪಾಲನೆ ಮಾಡ್ತಾ ಇದ್ದಾರೋ ನಿಮಗೆ ಗೊತ್ತು. ನೀವು ನೋಡ್ತಾ ಇದ್ದೀರಾ ತಂದೆಯಾದ ದೇವರೇ. ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಕನಿಕರಿಸಿ ಕಾಪಾಡಿ ತಂದೆಯಾದ ದೇವರೇ, ಎಲ್ಲರನ್ನೂ ಕಾಪಾಡಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ವಾಕ್ಯಗಳನ್ನು ಕೇಳಿದಾರೋ, ನೋಡಿದಾರೋ ಎಲ್ಲರ ಕುಟುಂಬವನ್ನು ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ಎಲ್ಲರಿಗೂ ವಂದನೆಗಳು ಪ್ರಿಯರು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.